ಪ್ರೇಮನ ದಡಬಡ ಮಾತಾಡಿದ್ದಾನೆ, 2 ಶಬ್ದ ಜಾಸ್ತಿ ಮಾತಾಡಿ, ಅವ್ರಿಗೆ ಕೋಪ ಬಂದಿದೆ, ಕೆಂಪ ಸಾಹೇಬ್ರಿಗೆ ಕೋಪ ಬಂದಿದೆ. ಇವ ಯಾರು ಇಷ್ಟು ಚಿಕ್ಕ ಇದ್ದಾನೆ, ಕುಳ್ಳ ಯಾರು ಹುಡುಗ, ಯಾರು ಅವನು, ಎಲ್ಲಿದ್ದಾನೆ ಹುಡುಗ ಕೇಳುವಾಗ ಇವನನ್ನೇನು ಮಾಡಿದ್ರೆ ಸಭೆಯನ್ನೆಲ್ಲ ತಪ್ಪಿಸಿಟ್ಟಿದ್ದಾರೆ. ಯಾರು ಮಾರ SP, ಇವನಿಗೆ SP ಅಂತ ಗೊತ್ತಿಲ್ಲ, ಎಲ್ಲ ಪೊಳ್ಳಡಿ ಊರಲ್ಲಿ ಇರುವುದಲ್ಲ. ನಾವು ಟೆಂಪಲ್ಗೆಲ್ಲ ಪೊಳ್ಳೆ ಟೆಂಪಲ್ಗೆ ಹೋದ್ರೆ ಇವ ಒಂದು ಸಾರಿ ಕಮಲು ಹೊರಗೆ ಕೂತಿದ್ದಾನೆ ಕಾದು ನನ್ನ ಹತ್ರ ಮಾತಾಡ್ಲಿಕ್ಕೆ. ಪ್ರೇಮನ ಬಂದು ಪರಿಚಯ ಮಾಡಿ ಕೊಡ್ತಾನೆ, ಇವ ಪೊರಳಿ ಕಮಲಾಸ ಅಂತ, ಇವರು ದುಬೈಯಲ್ಲಿ ಇದ್ರು. ಇವನಿಗೆ ದೊಡ್ಡ ಇದಾಯ್ತು, ಹೈಲೈಟ್ ಆಯ್ತು. ಕಮಲ ಸಿಂಗ್ ಕಮಲು, ಪೊಲಳಿ ಕಮಲು ಅಂತ ಊರಿನವರಿಗೆಲ್ಲ, ಬೇರೆಯವರಿಗೆಲ್ಲ ಊರಿನವರಿಗೆ ಪೊಲಳಿ ಕಮಲ್, ಕಮಲ್ ನಕಲ್ಪುರ ಅಂಚೆ ಮಾರೆ. ಬಸ್ಸಲ್ಲಿ ಹೋಗೋದು, ನೇತಾಡೋದು, ಅಲ್ಲಿ ಹುಡುಗಿಯರು ಹೋಗೋ ಮಧ್ಯದಿಲ್ಲೋದು, ಎಲ್ಲರಿಗೆ ಪೊಲಳಿ ಕಮಲಾಸ ಅಂತ ಪರಿಚಯ, ಕಮಲು. ಇವರ ಉದ್ದೇಶ ಬೇರೆ ಇರ್ತದೆ, ಎಲ್ಲ ಪರಿಚಯ ಮಾಡ್ಕೊಳ್ಳೋದು. ಇವರು ದುಬೈ ಗಿಬೈಲ್ಲ ಇದ್ದು ಬಂದವರಲ್ಲ, ಎಲ್ಲ ನೋಡಿ ಬಂದವರೆಲ್ಲ. ಒಂದು ಅದೇ ಹುಚ್ಚು ಅವನಿಗೆ, ಆಯ್ತಾ, ಹುಡುಗಿಯರು ಹುಚ್ಚು ಸ್ವಲ್ಪ ಜಾಸ್ತಿ ಅವನಿಗೆ. ನಮ್ಮ ಸಂಬಂಧಿಕರು ಪಕ್ಕದ ಮನೆಯಲ್ಲೊಂದು ಫ್ಯಾಮಿಲಿ ಇರ್ತದೆ, ಅಲ್ಲೊಂದು ಹುಡುಗಿ ಇರ್ತಾಳೆ. ಆ ಹುಡುಗಿಗೆ ಇವ ಯಾವಾಗಲೂ ಹೋಗಿ ಸ್ವಲ್ಪ ಇವೊಂದು ಅವಳ ಹತ್ರ ಸ್ವಲ್ಪ ಪ್ರೇಮನಾಥ ಇವನ ಜೊತೆ ಇದ್ದವ, ಇವನ ಸ್ವಭಾವಕ್ಕೆ ಗೊತ್ತುಂಟು ಅವನಿಗೆ. ಇವ ಮಾತಾಡೋದು, ಇವನ ರೀತಿ ನೀತಿ. ಹುಡುಗಿ ಮನೆಯಲ್ಲಿ ಒಬ್ಬಳಿದ್ದಾಳೆ, ಮತ್ತು ಚಿಕ್ಕ 2 ತಮ್ಮಂದಿ ಇರ್ತಾರೆ ಅವಳಿಗೆ. 2 ತಮ್ಮಂದಿರು ಚಿಕ್ಕ ಇದ್ದಾರೆ, ಅವ್ರು ಚಿಕ್ಕವರು. ಇವ ಮೆಲ್ಲ ಬರೋದು ಮನೆಗೆ, ಮಾತಾಡಿ ಇನ್ನು ಕೋಪ ಬಂದಿದೆ ಅಂತೇಳಿ ಇವ ಕೋಲು ತೋರಿಸಿದ್ದಾನೆ ಪ್ರೇಮನ. ಇವ ಕೋಲು ತೋರಿಸಿದ್ದಾನೆ, ಹೊಡಿಲಿಲ್ಲ, ಕೋಲು ತೋರಿಸಿದ್ದಾನೆ ಅವನಿಗೆ. ಇವನಿಗೆ ಕೋರ್ಟಲ್ಲಿ, ನಂಗೆ ಮಂಗಳೂರು ಕೋರ್ಟಲ್ಲಿ ಸಿಕ್ಕಿದ್ದಾನೆ ಇವ. ಹಾಗೆ ರಘು ಜಾಗ್ರತೆ ಮಾಡ್ತಿದ್ದ. ನಮ್ಮ ಹತ್ರ ಏನಿಲ್ಲ, ನನ್ನ ಹತ್ರ ಆಗ ಏನಿಲ್ಲ. ಗಡಂಗೆ ನಂಗೆ ಹೇಳ್ತಿದ್ದ, ಒಂದು ಲಾರಿ ಹಾಕುವಾಗ, ಯಾನಂಜು ಲಾರಿ ಬಾಡ್, ನೀ ಲಾರಿ ಬಾಡ್ನು ಅಂತ. ಮತ್ತು ಅವ 5 ಲಾರಿ ಹಾಕಿದ್ದ, ನಮ್ಗೊಂದು ಲಾರಿಸ್ ಇಲ್ಲ, ಲಾರಿ ಟೈರ್ಸ್ ಇಲ್ಲ. ಈಗ ನನ್ನ ತಮ್ಮ ಇದ್ದ, ಹರೀಶ ಅಂತ ಒಬ್ಬ ನನ್ನ ತಮ್ಮ ಇದ್ದ. ಅವ ಸ್ವಲ್ಪ ಪೋಖ್ರಿಯವ ನನ್ನ ತಮ್ಮ, ಆಯಿತಾ. ಏರಿಯಾದಲ್ಲಿ ಸ್ವಲ್ಪ ಪೋಖ್ರಿಯವ. ಏರಿಯಾದ ಹುಡುಗರ ಹತ್ರ ಸ್ವಲ್ಪ ಜಗಳ ಆಗಿದೆ. ಜಗಳ ಆಗುವಾಗ ಈ ರಘುಗೆ ಅವನ ಹತ್ರ ಆಗಲ್ಲ, ಅವನು ಸ್ವಲ್ಪ ಪೋಖ್ರಿ. ರಘು ಏನು ಮಾಡಿದ್ದಾನೆ, ಬೇರೆ ಹುಡುಗರು ಹೇಳಿದ್ರು, ಹರೀಶ್ ಇಂಚಿಂಜಿ ಮಾಡಿ ಹರೀಶ್ ಪಾಡ್ಲೆ ಅಂತ ಹೇಳಿದ್ದಾನೆ. ನನ್ನ ತಮ್ಮನಿಗೆ ಹರೀಶ್ ಪಾಡ್ಲೆ ಅಂತ ಹೇಳಿದ್ದಾನೆ. ಕೋರ್ಟಲ್ಲಿ ಇರುವಾಗ ನಾನು ಕಮಲ್ಗೆ ಕರೆದು ಹೇಳ್ತೇನೆ, ಕಮಲು ಏನಾದರೂ ಆಗಿ ಹೋಗಿದೆ, ಅದನ್ನು ಸರಿ ಮಾಡುವ, ನೀನು ಅದನ್ನು ರಾಶಿ ಮಾಡೋದು ಬೇಡ, ಮಾಡಿದರೆ ಮಾತ್ರ ನಾನು ತಾಯಿ ತಮ್ಮಂದಿರೋರು. ಹೋಗ್ತಾ ಇರುವಾಗ ನೋಡಿದ ಕಮಲನ ಜೊತೆ 2-3 ಜನ ಇದ್ದಾರೆ, ನೋಡಿಬಿಟ್ಟು ರಾಡ್ ಇಟ್ಕೊಂಡು ಬಂದ. ದಾದಾ ಬಗಲ್ ನೀನು ಮುರಣೆ ಅಂತ ದೂಡಿದ ಅವನನ್ನು, ಪ್ರೇಮನ ಚಿಕ್ಕವ, ಸಣ್ಣ, ಇಷ್ಟು ಜನ ಇದ್ದಾನೆ, ಅವನಿಗೆ ಒಂದು ಕೈ ಸಾಕು ದೂಡಿಲಿಕ್ಕೆ. ಬಿದ್ದ ದಶಲ ರೋಡಲ್ಲಿ ಹೊಡಿಲ್ಲ. ಆಗ ಇವರು ತಡಿತಾರೆ, ಯಾರು ಅವ್ರ ಅಣ್ಣ, ಅವರನ್ನು ದೂಡಿ ಗಿಡಿ ಎಲ್ಲ ಹೊಡಿತಾನೆ, ಇವ ರೋಡಲ್ಲಿ ಹೊಡಿತಾನೆ. ಅವರಿಗೆ ರಾಜ್ಯ ಬೇಡ, ಅವರಿಗೆ ಬೇಕಿದ್ದು ದೊಡ್ಡ ಗಲಾಟೆ ಬೇಕು. ಅವರಿಗೆ ರಘುದು ಟೀಮ್ ಇದೆ, ರಘುನ ಟೀಮನ್ನು ಮುರಿಬೇಕು. ಅವರದ್ದು ಇಲ್ಲಿ ಒಂದು BMS ಅಂತ, HMS ಇವರದ್ದು. ಪ್ರಮೋದ ಕಾಲು ಹಿಡಿಯುವುದಿಲ್ಲ, ಹಿಡಿತಾನೆ. ಯಾರ್ದು? ನ್ಯಾಯವಂತರದು, ನೀತಿವಂತರು, ನಿಯಮವಂತರದ್ದು ಕಾಲು ಈಗ ಹಿಡಿತೇನೆ. ಈ ತುಳಸಿ ಅಂತ ಒಬ್ಬ ಕದ್ದಿರಿ ತುಳಸಿ ಅಂತ ಇದ್ದ, ಅವನ ಫ್ರೆಂಡ್ ಅವ ಕಮಲು. ಮತ್ತೆ ಅವನಿಗೆ ಹೊಡೆದ್ರು, ತುಳಸಿಗೆ ಹೊಡೆದ್ರು. ಯಾರು ಸಂಘಟನೆಯವರಿದ್ದಾರಲ್ಲ, ಸಂಘಟನೆಯವರು ಅವರೇ ತುಳಸಿಗೆ ಹೊಡೆದ್ರು. ಮತ್ತೆ ಚಿಕ್ಕ ಟೆಂಪಲ್ ಎಲ್ಲ ಉಗ್ಘಾಟನೆ ಆಗ್ತದಲ್ಲ, ಈ ದೈವಸ್ಥಾನ ಅದು ಇದೆಲ್ಲ ಉಗ್ಘಾಟನೆ ಎಲ್ಲಿಯಾದ್ರೂ ಆಗ್ತದಂತ ಗೊತ್ತಾದ್ರೆ ಅಲ್ಲಿಂದ ರಿಸೀಟ್ ಕಲೆಕ್ಟ್ ಮಾಡ್ತಾರೆ, ಪ್ರೆಸ್ ಅಲ್ಲಿ ರಿಸೀಟ್ ಮಾಡ್ತಾರೆ, ಚಂದ ಎತ್ಕೊಳ್ಳಿ. ಮತ್ತು ಒಂದು ಬ್ಯಾಗ್ ಇಟ್ಕೊಂಡು ನಾಮ ಹಾಕೊಂಡು ಕಲೆಕ್ಷನ್ಗೆ ಹೋಗ್ತಾರೆ. ವಿನಯನ್ ಇವರ ಜೊತೆ ಸೇರಿಕೊಂಡು ನಾಮ ಹಾಕೊಂಡು ಕಲೆಕ್ಷನ್ಗೆ ಹೋಗೋದು. ಮುಲ್ಕಿ ರಫಿ ಅವ ಸ್ಟ್ರಾಂಗ್, ಅವ ರಫೀಕ್ ಭಯಂಕರ ಸ್ಟ್ರಾಂಗ್. ದೇಹ ಎಲ್ಲ ಒಳ್ಳೆ ದೇಹ, ಒಳ್ಳೆ ಸ್ಟ್ರಾಂಗ್ ಇದ್ದಾನೆ. ಅವನು ಒಂಥರ ಮೆಂಟಲ್ ಅವ. ಪೊಳಲಿ ರಾಜರಾಜೇಶ್ವರಿ ಅಂದ್ರೆ ಜಗತ್ಮಾತೆ ಅವಳು, ಜಗದೀಶ್ವರಿ ಅವರು. ಇಡೀ ಅವರ ಹೆಸರೇ ನೋಡಿ, ರಾಜರಾಜೇಶ್ವರಿ. ಇಡೀ ರಾಜ್ಯಕ್ಕೆ ಈಶ್ವರಿ ಅಂತವಳು, ಇಡೀ ರಾಜ್ಯಕ್ಕೆ ಈಶ್ವರಿ. ಆ ತಾಯಿ ಹತ್ರ ಬೆಂಕಿ ಇದೆ, ಗಾಳಿ ಇದೆ, ಕತ್ತಿದೆ, ತಲವಾರಿದೆ, ಸಿಂಹ ಇದೆ, ಎಲ್ಲ ಇದೆ ತಾಯಿ ಹತ್ರ. ಎಲ್ಲ ಮಾಯದಲ್ಲಿಟ್ಟಿದ್ದಾರೆ ಅವರು. ಅಲ್ಲಿ ದೇವಸ್ಥಾನದ್ದು ಹಬ್ಬ ಸ್ಟಾರ್ಟ್ ಮಾಡುವಾಗ ಮುಸ್ಲಿಮರು ಸಹ ಬರಬೇಕು. ಅಲ್ಲಿ ಬಂದು ಸ್ಟಾರ್ಟ್ ಮಾಡುವಾಗ ಅವರು ಸಹ ಒಂದು ಅವರ ಮುಖಂಡರೆಲ್ಲ ಬಂದು ಅಲ್ಲಿ ಸಹ ಬಂದು ಅವರೆಲ್ಲ ಒಂಥರ ಮೊದಲಿನ ಕಾಲದಲ್ಲಿ ಆಗಿತ್ತು, ಎಲ್ಲ ಒಗ್ಗಟ್ಟಾಗಿ ಮಾಡ್ತಾಯಿದ್ರು. ನಾನು ಆ್ಯಕ್ಚುಲಿ ಆ ಊರಿನ ನನ್ನ ತಾಯಿ ನನ್ನನ್ನು ಹೆರಿಗೆ ಮಾಡಿದೆ ಅಲ್ಲಿ, ಆ ಪೊಳಲಿ ಊರಿನ ಮನೆಯಲ್ಲಿ. ನನ್ನ ತಾಯಿ ಪೊಳಲಿ ಅವರು ಹೇಳಿದ್ರು ಅಕ್ಕನ ಮಕ್ಕಳು ಅಂತ ಹೇಳಿ, ಅವ್ರಿಗೆ ಗೊತ್ತಿರ್ಲಿಕ್ಕಿಲ್ಲ. ಎದ್ದು ನನ್ನ ಅಕ್ಕನ ಮಕ್ಕಳಲ್ಲ, ನನಗೆ ಅಕ್ಕವೇ ಇಲ್ಲ. ನನ್ನ ತಾಯಿದು ತಮ್ಮಂದಿರವರು. ಈ ಪ್ರೇಮನ, ಚಂದ್ರಶೇಖರ ಇವರೆಲ್ಲ ನನ್ನ ತಾಯಿ ತಮ್ಮಂದಿರಿವರು. ಆ ಊರಿನವರು. ಪೊಳ್ಳಳ್ಳಿ ದೇವಸ್ಥಾನಕ್ಕಿಂತ ಒಂದು ಕಾಲು ದಾರಿ, ಒಂದು 10 ನಿಮಿಷ ಮನೆಗೆ ಹೋಗ್ಲಿಕ್ಕೆ. 10 ನಿಮಿಷ ನಡ್ಕೊಂಡು ಹೇಳಿದ್ರೆ ಅಲ್ಲಿ ಮನೆ. ನಮ್ದು ದೊಡ್ಡ ಕುಟುಂಬದ ನಾಗಬನ ಇದೆ, ನಮ್ಮ ಕುಟುಂಬದ ದೈವಲ್ಲಿ ಅಲ್ಲೇ ಇರುದು, ಪೊಳ್ಳಳ್ಳಿಯಲ್ಲಿ ಇರುದು. ಮೊನ್ನೆ ನಾಗರ ಪಂಚೆ ಬರುವಾಗ ನಾವು ಪೊಳ್ಳಳ್ಳಿಗೆ ಹೋಗುದು. ಇದು ಮಾಡಿ ದೊಡ್ಡ ಬನ ಇದೆ, 1 ಎಕರೆ ಜಾಗದಲ್ಲಿ ಒಂದು ದೊಡ್ಡ, ಅದು ಸಹ ಹೇಳ್ತಾರೆ ಅದಕ್ಕೆ ಅದು ಹೆಣ್ಣು ಮರ. ಅದು ಮರಿ ಇಡ್ತಾ ಹೋಗುದು, ಆಲದ ಮರ, ಅದು ಬೇರಾಗ್ತಾ ಹೋಗುದು. ಹೆಣ್ಣು ಮರ, ತಾಯಿ ಮರ, ಅದು ತಾಯಿ ಮರ ಬೆಳೀತಾ ಹೋಗುದು. ಅದು ಇನ್ನೊಂದು ಬೇರೆ ಇಡಿಸ್ತದೆ, ಅಲ್ಲಿ ಮರ ಆಗ್ತದೆ. ಇನ್ನೊಂದು ಹಾಗೆ ಕಡೆ ಮೇಲೆ 1 ಎಕರೆ ಜಾಗವನ್ನು ಕವರ್ ಮಾಡಿದೆ. ಅದು ಅಲ್ಲಿ ಏನು ಇದು ಮಾಡ್ಲಿಕ್ಕಿಲ್ಲ, ಭಾರಿ ಶುದ್ಧ ಜಾಗ, ಭಾರಿ ಪವಿತ್ರ ಜಾಗ. ಒಂದ್ಸರಿ ಪೊಳ್ಳಳಿಗೆ ಹೋದ್ರೆ ನೀವು ಕೇಳಿದ್ರಲ್ಲಿ, ಪೊಳ್ಳಳ್ಳಿ ದೇವಸ್ಥಾನಕ್ಕಿಂತ ಸ್ವಲ್ಪ ಮುಂದೆ ಹೋಗಿ ಕೆಳಗೆ ಇಳಿದ್ರೆ, ಗದ್ದೆ ಇಳಿದ್ರೆ ಅಲ್ಲೇ ನಾಗವನ ಅಂತ ಪವಿತ್ರ ಜಾಗ ಅದು. ಅಲ್ಲಿ ಈಶ್ವರ ಟೆಂಪಲ್ ಇದೆ, ಕೆಲವರಿಗೆ ಗೊತ್ತಿಲ್ಲ. ಈಗ ಸಹ ಕೆಲವು ಪೊಳ್ಳಳಿಗೆ ಹೋದವರು ದೇವಸ್ಥಾನ ಹೋಗಿ ಬರ್ತಾರೆ. ಅದು ಅಲ್ಲಿ ಈಶ್ವರ ಇದ್ದಾನೆ, ಅಖಿಲೇಶ್ವರ
ರಾಜರಾಜೇಶ್ವರಿ ಟೆಂಪಲ್ಗೆ ಸ್ವಲ್ಪ ಮುಂದೆ ಹೋದ್ರೆ ಅದು ಚೆಂಡಿನ ಖಂಡ ಅಂತ ಉಂಟು, ಚೆಂಡಿದು ಖಂಡ ಅಂತ ಹೇಳ್ತಾರೆ ಅದಕ್ಕೆ. ಆ ಚೆಂಡಿದು ಖಂಡವನ್ನು ಸ್ವಲ್ಪ ದಾಟಿ ಮುಂದೆ ಹೋದ್ರೆ, ಸ್ವಲ್ಪ ಮುಂದೆ ಹೋದ್ರೆ ಈಶ್ವರ ದೇವಸ್ಥಾನ ಇದೆ. ಈಶ್ವರ ಅಂದ್ರೆ ಭಾರಿ ಎತ್ತರ ಈಶ್ವರ, ಅದು ಹಿಂದ್ಗಡೆ ಜಡೆ ಎಲ್ಲ ಬಂದು ಈಶ್ವರ. ಈಶ್ವರ ಅಂದ್ರೆ ಲಿಂಗ, ಅದು ಈಶ್ವರ ಅಂದ್ರೆ ಮೂರ್ತಿ ಅಲ್ಲ, ಲಿಂಗ. ಈಶ್ವರಂದು ಲಿಂಗ ಹಳೆದ್ದು, ರಾಜರ ಕಾಲದ್ದು. ಈಶ್ವರನಿಗೆ ಪೂಜೆ ಬೇಡಿಗೆ ಹೇಳ್ತಾರಲ್ಲ, ಮನೆಯವರಿಗೆ ಯಜಮಾನಿ ಹತ್ರ ಚೆನ್ನಾಗಿದ್ರೆ ನೇಬರ್ ಎಲ್ಲ ಮತ್ತೆ ಅವರೆಲ್ಲ ಚೆನ್ನಾಗಿರ್ಬೋದು, ಗಂಡ ಚೆನ್ನಾಗಿರ್ತಾನೆ ಅಂತ. ಹಾಗೆ ಈಶ್ವರನಿಗೆ ಪೂಜೆ ಬೇಡ, ತಾಯಿಗೆ ಅರ್ಪಣೆ ಮಾಡಿದ್ರೆ ಈಶ್ವರನಿಗೆ ಸಂತೋಷ. ಹಾಗೆ ಅಲ್ಲ, ಹಾಗೆ ಈಶ್ವರ ದೂರ ಹೋಗಿ ಕೂತಿದ್ದಾರೆ. ಆಚೆ ನದಿ ಈಚೆ ಈಶ್ವರ. ಅಲ್ಲಿ ಈಶ್ವರ ದೇವಸ್ಥಾನಕ್ಕೆ ನದಿ ಕಾಣ್ತದೆ, ದೊಡ್ಡ ಈಶ್ವರಂದು ದೊಡ್ಡ ದೇವಸ್ಥಾನ. ಅದು ಸಹ ಮೊದಲಿದು ನಿಮ್ದು ಗೋಳಾಕಾರದಲ್ಲಿ ಇದು, ಅದು ಈಶ್ವರಂದು ಗುಡಿ, ಗೋಳಾಕಾರದಲ್ಲಿ ಗುಡಿ. ಅದರ ಒಳಗೆ ಲಿಂಗ, ದೊಡ್ಡ ಲಿಂಗ, ಎತ್ತರ, ಸಾಧಾರಣ ನನ್ನಷ್ಟು ಎತ್ತರ ಇದೆ ಲಿಂಗ. ಅದರ ಹಿಂದ್ಗಡೆ ಒಂಥರ ಜಡ ಇದ್ದು, ಈ ಮಹಾಶೇಷ ಜಡ ಎತ್ತು ನಿಂತನಲ್ಲ, ಆ ಥರ ಒಂಥರ ನೋಡ್ಲಿಕ್ಕೆ ಡಿಫರೆನ್ಸ್. ಅಲ್ಲಿ ಹೀಗೆ ಹೋಗಿ ನಿಂತು ನೋಡಿದ್ರೆ ನಮ್ಗೊಂಥರ ಇದಾಗ್ತದೆ, ಇಲ್ಲಿ ಒಂದು ಪವರ್ ಇದ್ದಾಗೆ. ಅಲ್ಲಿ ಬ್ರಹ್ಮಕಳಶ ಆಗುವಾಗ ಅದನ್ನೆಲ್ಲ ಅಲ್ಲಿ ಹೋಗ್ಲಿಕ್ಕೆ ದಾರಿ ಇರಲಿಲ್ಲ. ಮೊದಲು ಕಾರ್ ನಿಲ್ಲಿಸಿ ನಾವು ಕಾಲ್ ದಾರಿಯಲ್ಲಿ ಹೋಗ್ಬೇಕು, ಕಟ್ಟಬ. ಈಗ ಕಾರಲ್ಲಿ ಹೋಗ್ತದೆ ಕಟ್ಟಬನ್ನಿ. ಲಾಸ್ಟ್ ಟೈಮ್ ಬ್ರಹ್ಮಕಳಶ ಆಯ್ತು ನಿಮ್ಮ ಕೊರೋನಾ ಟೈಮಲ್ಲಿ, ಎಷ್ಟೋ ಒಂದು ಜಾತ್ರೆ ಬಂದ್ ಮಾಡಿಟ್ಟಿದ್ರು. ಆ ಟೈಮಲ್ಲಿ ಬ್ರಹ್ಮಕಳಶ ಎಲ್ಲ ಉದ್ಧಾರ ಆಯ್ತು. ಆಗ ಕೇರಳದೆಲ್ಲ ಇವರನ್ನೆಲ್ಲ ಪಂಡಿತ ಅವರನ್ನೆಲ್ಲ ಕರೆಸಿ ಇದು ಮಾಡೋ ಪ್ರಶ್ನೆ ಹಾಕುವಾಗ ಅದನ್ನು ಇಂಪ್ರೂವ್ ಮಾಡ್ಬೇಕಂತ ಬಂತು, ಅಲ್ಲಿಗೆ ದಾರಿ ಮಾಡಿ ಕೊಡ್ಬೇಕಂತ ಬಂತು. ಅಷ್ಟಮಂಗಳದಲ್ಲಿ ಅಲ್ಲಿ ನೀವು ದಾರಿ ಮಾಡಲಿಲ್ಲ, ಅದನ್ನು ನಿರ್ಲಕ್ಷ್ಯ ಮಾಡ್ತೀರಾ, ಅಲ್ಲಿಂದ ನಿಮಗೆ ತೊಂದರೆ ಇದೆ, ಅಲ್ಲಿಗೆ ದಾರಿ ಮಾಡಬೇಕು, ಇಲ್ಲಿ ಬಂದವರಲ್ಲಿ ಹೋಗ್ಬೇಕು ಅಂತ ಬಂತು. ಈಗ ಸಾಧಾರಣ ಗೊತ್ತಿದ್ದವರಲ್ಲಿ ಹೋಗ್ತಾರೆ. ಪೂಜೆ ಫಸ್ಟಿಗೆ ಅಲ್ಲಿ ಈಶ್ವರನಿಗೆ ಪೂಜೆ ಆಗಿ ಇಲ್ಲಿ ಬರುದು. ಅಲ್ಲಿದ್ದು ಭಟ್ರು ದೇವಿ ಹತ್ರ ಬರ್ತಾರೆ, ಇಲ್ಲಿ ಪೂಜೆ ಆಗುವಾಗ ಬಂದು ನಿಲ್ತಾರೆ ಅವರು. ಅಂತ ಸಿಸ್ಟಮಿನ ಊರದು. ಪೊಳಲಿ ಅಂದ್ರೆ ಪೊಳಲಿ ದೇವಸ್ಥಾನ ಇದ್ರಿಂದವೇ ಪೊಳಲಿಗೆ ಸರ್. ಇಲ್ಲದಿದ್ರೆ ಪೊಳಲಿ ಅಂತ ಯಾರಿಗೆ ಗೊತ್ತಿರ್ಲಿಕ್ಕಿಲ್ಲ. ಆ ದೇವಸ್ಥಾನ ಅಂತ ಇಲ್ಲದಿದ್ರೆ, ಆ ತಾಯಿ ಅಲ್ಲಿ ಇಲ್ಲದಿದ್ರೆ ಪೊಳಲಿ ಊರಿಗೆ ಬೆಲೆ ಇಲ್ಲ. ಅಲ್ಲಿ ಸಂಕಸ ಆಗ್ತಿರಲಿಲ್ಲ, ಪೊಳಲಿ ಜನ ಅಲ್ಲಿ ಪೊಳಲಿಗೆ ಬಸ್ ಸೇರ್ತಿರ್ಲಿಲ್ಲ. ಆ ಊರಿಗೆ ತಾಯಿ ಇದ್ರಿಂದ ಹೆಸರು ಪೊಳಲಿಗೆ. ಅಂತ ಜಾಗದಲ್ಲಿ ಎಷ್ಟೋ ತಲೆಮಾರುಗಳಿಂದ ಎಲ್ಲ ಒಟ್ಟು ಸೇರಿ ಅಲ್ಲಿ ಸ್ವಲ್ಪ ಮುಂದೆ ಅಡ್ಡೂರು ಅಂತ ಪ್ಲೇಸ್ ಇದೆ, ಅಲ್ಲಿ ಮುಸ್ಲಿಮರು ಇರುವುದು. ಪೊಳಲಿ ಸಂಕ ದಾಟಿದ್ರೆ ಅಡ್ಡೂರು. ನಮಗೆ ಮಂಗಳೂರಿಂದ ಹೋಗುವಾಗ ಕೈಕಂಬ ಪೊಳಲಿ ದೋರ ಆದ ಮೇಲೆ ಅಡ್ಡೂರು ಸಿಕ್ಕುದು. ಫಸ್ಟಿಗೆ ಸಂಕ ದಾಟುವ ಮೊದಲು ಅಡ್ಡೂರು ಸಿಕ್ಕುದು, ಅಡ್ಡೂರು ಆದ ಮೇಲೆ ಸಂಕ ಸಿಕ್ಕುದು. ಅಲ್ಲಿ ತನಕ 4 ಕಲ್ಲು ಹೇಳ್ತಾರೆ, ಅಡ್ಡೂರು ತನಕ. ಅಲ್ಲಿಂದ ಆಚೆ ಜಾತ್ರೆಗೆ ದಿನ ಇಟ್ಟ ಮೇಲೆ ಅಲ್ಲಿ ಇದೆಲ್ಲ ಮಾಡುದಿಲ್ಲ. ಮಾಡ್ತಾರೆ ಕೆಲವರು. ಆದ್ರೆ ನಮ್ಗೆ ಅಲ್ಲಿ ದೈವ ಸ್ಥಾನಕ್ಕೆ ಅದು ಕೋಳಿ ಕಡಿಬೇಕಿದ್ರೆ ಪೊಳಲಿ ತಾಯಿಗೆ ಪೂಜೆ ಆಗ್ಬೇಕು. ಅಲ್ಲಿ ಗಂಟೆ ಕೇಳಿ ಗಂಟೆ ಬಂದಾದ ಮೇಲೆ ಇಲ್ಲಿ ಕೋಳಿ ಕಡಿಯುವುದು. ದೈವ ಎಲ್ಲ ಆಗುವಾಗ ಕೋಳಿ ಕಡಿಬೇಕಲ್ಲ, ದೈವ ಪೂಜೆ ಆಗುವ ಮೊದಲು ಕೋಳಿ ಕಡಿಲಿಕ್ಕಿಲ್ಲ, ಅಲ್ಲಿ ಪೂಜೆ ಆಗ್ಬೇಕು. ಅದು 4 ಕಲ್ಲು ಅಂತ ಹೇಳ್ತಾರೆ, ಅದು ಸರ್ಕಲ್ ಹಾಕಿದ್ದಾರೆ. ಆ ಗಡಿಯ ಒಳಗೆ ಮಾಡ್ಬೇಕಿದ್ರೆ ದೇವರ ಪೂಜೆ ಆಗ್ಬೇಕು, ಗಂಟೆ ಸೌಂಡ್ ಕೇಳ್ಬೇಕು, ಪೂಜೆ ಆಗ್ಬೇಕು. ಪೂಜೆ ಬಂದಾದ ಮೇಲೆ, ಪೂಜೆ ಮುಗಿಯಿತ ಅಂತ ಆದ ಮೇಲೆ ಆ ಪ್ರಸಾದ ಬಂದ ಮೇಲೆ ಕೊಯ್ಯುವುದು, ದೈವಕ್ಕೆಲ್ಲ ಕೊಯ್ಯುವುದು. ಆ ಸಿಸ್ಟಮಿನ ಜಾಗ ಅದು. ಅಂತ ಜಾಗದಲ್ಲಿ ಅಡ್ಡೂರು, ನಮ್ಮ ಮಂಗಳೂರಿನ ಹೋಗುವ ಅಡ್ಡೂರು ದಾಟಿ ಹೋಗ್ಬೇಕು. ಒಂದೊಂದು ಸಾರಿ ಅಲ್ಲಿ ಬ್ಲಾಕ್ ಆದಾಗ ಅಲ್ಲಿ ಮುಸ್ಲಿಮರೆಲ್ಲ ನಿಲ್ತಾರೆ, ಮುಸ್ಲಿಮರ ಬ್ಲಾಕ್ ಬಿಡಿಸಿ ಕೊಡ್ತಾರೆ. ನಮ್ಮವರು ಇರೋದು ಟೆಂಪಲ್ ಹತ್ರ, ದೇವಸ್ಥಾನದ ಹತ್ರ. ಲೈನ್ ಹೋಗುವಾಗ ನೋಡ್ಲಿಕ್ಕೆ, ಕ್ಯೂ ಹೋಗುವಾಗ ನೋಡ್ಲಿಕ್ಕೆ, ಬಿಡ್ಲಿಕ್ಕೆ ಇಡ್ಲಿಕ್ಕೆ ಎಲ್ಲ, ಮುಂದೆ ಹೋಗಿ ಹಿಂದೆ ಹೋಗಿ ಅಂತ ಹೇಳಿ ಎಲ್ಲ ಕಳಿಸ್ಲಿಕ್ಕೆ. ಅವರಲ್ಲಿ ಬ್ಲಾಕ್ ಅನ್ನು ಒಂದೊಂದ್ಸರಿ ಬಿಡಿಸಿಕೊಡ್ತಾರೆ, ಮುಸ್ಲಿಮರೇ ಬಿಡಿಸಿಕೊಡ್ತಾರೆ. ಹಂಗೆ ಲಾಸ್ಟ್ ಟೈಮ್ ಒಂದ್ಸರಿ ಬ್ಲಾಕ್ ಆದಾಗ ಅವರೇ ಹಿಂದೆ ಮುಂದೆ ನಂದು ಗುರ್ತಲ್ಲ ಅವರಿಗೆ ಎಲ್ಲ. ಹಿಂದೆ ಬ್ಲಾಕ್ ಆಗಿದ್ದು ನಮ್ಮ ಜನರು ಒಟ್ರಾಸಿ ಹೋಗುದಲ್ಲ, ಜಾತ್ರೆ ಬರುವಾಗೆಲ್ಲ ಒಟ್ರಾಸಿ ಹೋಗುದು. ಯಾರು ನೋಡ್ಲಿಕ್ಕಿಲ್ಲ, ಒಟ್ರಾಸಿ ಹೋದ್ರೆ ಆಯ್ತು. ಒಟ್ರಾಸಿ ಜನ ಮರಲ್ಲ, ಜಾತ್ರೆ ಮರಲ್ಲ ಹೇಳ್ತಾರಲ್ಲ, ಹಾಗೆ ಒಂದ್ಸರಿ ಅಲ್ಲಿ ಟೆಂಪಲ್ಗೆ ಹೋಗ್ಬೇಕು ಅಷ್ಟೇ. ಆ ದೇವರ ಬೇರೆ ದಿನ ಸೇರ್ತಾರೆ, ಆ ಟೆಂಪಲ್ಗೆ ಹೋಗಿ ಜಾತ್ರೆ ನಾವು ಹೋಗೋದಿದ್ದ ಜಾತ್ರೆ ಹೇಗಾಗೋದು? ಆಗ್ಲೇಬೇಕಲ್ಲ, ಒಳ್ಳೇದಾಗ್ಬೇಕಲ್ಲ. ಆದ್ರೆ ಶಿಸ್ತಿಲ್ಲ ನಮ್ಮ ಜನರಿಗೆ, ಹೋಗುದು ಆಚೆಂದ ಬರೋದು ಈಚೆಂದ ಗಾಡಿ ಇಟ್ಕೊಂಡು ಹೋಗುದೆ. ಇವರು ಆಗ ಬ್ಲಾಕ್ ಅನ್ನು ಒಂಥರ ಇದು ಮಾಡಿ ಕೊಡ್ತಾರೆ, ಕ್ಲಿಯರ್ ಮಾಡಿ ಕೊಡ್ತಾರೆ. ಆ ಸಿಸ್ಟಮ್ ಇದ್ದಾರೆ. ಅದರಲ್ಲಿ ಕೆಲವು ಅನರ್ಥ ಇಲ್ವಾ? ಎಲ್ಲ ಕಡೆ ಇದ್ದಾರೆ, ಎಲ್ಲ ಧರ್ಮದಲ್ಲಿ ಅನರ್ಥವರು ಇದ್ದಾರೆ. ನಮ್ಮ ಧರ್ಮದವರು ನಮ್ಮ ಮಂಗಳ ಎಳೆಯುವುದಿಲ್ವಾ? ಎಷ್ಟೋ ಕೇಸ್ ಇಲ್ವಾ ಮಂಗಳ ಎಳ್ದದ್ದು? ಈಗ ಸಹ ನಮ್ಮ ಮಂಗಲಸೂತ್ರ ಎಳ್ದದನ್ನು ಈಗ ಸಹ ಇದ್ದಾರೆ, ಇತ್ತೀಚೆಗೆ ಎಳ್ದವರು ಇದ್ದಾರೆ, ಮಂಗಳೂರಲ್ಲಿದ್ದಾರೆ. ನಮ್ಮ ಧರ್ಮದವರು ಬೇರೆ ಮಾಡುದಿಲ್ಲ. ಹಾಗೆ ಎಲ್ಲ ಕಡೆಸಿದ್ದಾರೆ. ಎಲ್ಲರೂ ಒಳ್ಳೆಯವರು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಎಲ್ಲ ಧರ್ಮದಲ್ಲಿ ಕೆಟ್ಟವರಿದ್ದಾರೆ, ಒಳ್ಳೆಯವರಿದ್ದಾರೆ, ಕೆಟ್ಟವರಿದ್ದಾರೆ, ಒಳ್ಳೆಯವರಿದ್ದಾರೆ. ಹಾಗೆ ಪೊಳಲಿಯಲ್ಲಿ ಅವರು ಜಾತ್ರೆ ಟೈಮಲ್ಲೆಲ್ಲ ಅವ್ರದ್ದು ಸಹ ಇಲ್ಲಿ ಸ್ಟಾಲ್ ಎಲ್ಲ ಬೀಳ್ತಿತ್ತು. ಅವರು ಸಹ ಬಂದು ಸ್ಟಾಲ್ ಎಲ್ಲ ಚಾಂಬೂರಿ ಅದು ಇದೆಲ್ಲ ದೊಡ್ಡ ಇದಾಕಿ ಮಿಠಾಯಿ ಹಾಕಿ ಎಲ್ಲ ಅವ್ರು ಸಹ ಮಾಡ್ತಾ ಇದ್ರು. ಒಂಥರ ಒಗ್ಗಟ್ಟಲ್ಲಿದ್ರು. ಪೊಳಲಿಯಲ್ಲಿ ಮೀನು ಮಾರ್ಕೊಂಡು ಬಂದ್ರೆ ಸಾಯಿಬರು ಬರುದು, ಮಾವಿನಕಾಯಿ ಕೀಳಕ್ಕೆ ಕಾಂಟ್ರಾಕ್ಟ್ ಅವರೇ ತಗೊಳ್ಳುದು, ಎಲ್ಲ ಒಂಥರ ಒಗ್ಗಟ್ಟಲ್ಲಿತ್ತು. ಇದು ಏನಾಯ್ತಂದ್ರೆ ಸಂಘ ಪರಿವಾರ ಬೆಳೀತಾ ಹೋಯ್ತಲ್ಲ. ಸಂಘ ಪರಿವಾರ ಬರೀತಾ ಇರುವಾಗ ಮಂಗಳೂರಲ್ಲಿ ಒಂದು ಸಂಘಟನೆ ಆಯ್ತು.
ಇವರದ್ದು ಗುಣಕರ್ ಶೆಟ್ಟಿದೊಂದು ಎಲ್ಲಿಂದ ಬಂದು ಒಂದು ಹಿಂದಿ ಯೋಸನೆ ಅಂತ ಮಾಡಿದ್ರು. ಹಿಂದಿ ಯೋಸನೆ ಮಾಡುವಾಗ ಇವರಿಗೆಲ್ಲ ಅಲ್ಲಿಂದ ಟಚ್ ಸಿಗುತ್ತೆ. ಈ ಪೊಳಲಿ ಕಮಲಾಸ್ ಅಂತ ಇಲ್ಲಿ ದುಬೈಯಲ್ಲಿದ್ದ, ದುಬೈಗೆ ಹೋಗಿದ್ದ, ಅಲ್ಲಿ ದುಡಿತಿದ್ದ, ಅಲ್ಲಿಂದ ಪೊಳಲಿಗೆ ಬಂದ. ಪೊಳಲಿಗೆ ಬಂದು ಒಂದು ಲಾರಿ ಹಾಕಿದ್ದ. ಪೊಳಲಿ ಅವನೇ ಕೆಲಸಕ್ಕೆ ದುಬೈಗೆ ಹೋಗಿದ್ದ. ದುಬೈಯಲ್ಲಿ ಕೆಲಸ ಮಾಡಿಕೊಂಡು ಅಲ್ಲಿ ಸ್ವಲ್ಪ ಹಣ ಮಾಡ್ಕೊಂಡು ಬಂದ, ಇಲ್ಲಿಗೆ ಬಂದ ಪೊಳಲಿಗೆ. ಪೊಳಲಿಗೆ ಬಂದೊಂದು ಲಾರಿ ಹಾಕಿದ. ಈ ಮಣ್ಣು ಹೊಡೆಯುದು ಲಾರಿ, ಆಯ ಮಣ್ಣು ಹೊಡೆಯುವ ಲಾರಿ ಹಾಕಿದ. ಅಲ್ಲಿ ಆಯ ಮಣ್ಣು ಇತ್ತು, ಆವೆ ಮಣ್ಣು ಸಿಕ್ತಿತ್ತು ಗೊತ್ತಾಯ್ತಾ. ಪೊಳಲಿ ಈಗ ಸಹ ಉಂಟು, ಆವೆ ಮಣ್ಣು ಉಂಟಲ್ಲಿ ಈಗ ಸಹ. ಅಲ್ಲಿಂದ ಆವೆ ಮಣ್ಣು ಹೊಡೆಯುವ ಒಂದು ಲಾರಿ ಹಾಕಿದ. ಅದೇನ ಇವನಿಗೆ ಇದು ಪರಿಸರ ಅಸಲಾಗಿಲ್ಲ, ಇವನಿಗೆ ಅಸಲಾಗಿಲ್ಲ. ಇವ ಹೋಗುದಿಲ್ಲ, ಡ್ರೈವರ್ ಕಳಿಸೋದು, ಇವ ಹೋಗುದಿಲ್ಲ. ಇವನು ಇಲ್ಲಿ ಜಾಲಿ ಅಲ್ಲಿ ಮಾರಿ ಬಿಟ್ಟು ಇವನಿಗೆಲ್ಲ ಇಲ್ಲಿ ಟಚ್ ಸಿಕ್ಕಿತ್ತು. ಎಲ್ಲಿ ಮಂಗಳೂರಲ್ಲಿ ಹಿಂದೂ ಯುವಸೇನೆ ಅದು ಇದೆಲ್ಲ ಟಚ್ ಸಿಕ್ಕಿತ್ತು ಇವನಿಗೆ. ಟಚ್ ಸಿಕ್ಕಿದ ಮೇಲೆ ಅಲ್ಲಿ ಒಂಚೂರು ಮುಸ್ಲಿಂ ಏನೋ ಜಾತ್ರೆ ಟೈಮಲ್ಲಿ ಏನೋ ಯಾವುದೋ ವಿಷಯದಲ್ಲಿ ಏನೋ ಸ್ವಲ್ಪ ಜಗಳ ಆಯ್ತು. ಏನೋ ಕಲ್ಲು ಬಿಸಾಕಿ, ಮೆರವಣಿಗೆ ಹೋಗುವ ಕಲ್ಲು ಬಿಸಾಕಿದ್ರು, ಎಂಥದ್ದೊಂದು ಜಗಳ ಆಯ್ತು. ಯಾರೊಬ್ಬ ಮಾಡ್ತಾನೆ ಇದ್ದಾರಲ್ಲ ನಮ್ಮ ಮನೆಯಲ್ಲಿ ಕೆಲವರು ಅನರ್ಥ ಮಾಡೋರು ಇಲ್ಲ. ನಮ್ಮ ಮನೆಯಲ್ಲಿ ತುಂಬ ಜನ ಇದ್ರೆ ಏನೋ ಒಂದು ಉಪ್ಪಿನಕಾಯಿ ಇಟ್ಟಿದ್ರೆ ಅದನ್ನು ತಿನ್ನುವರಿದ್ದಾರೆ. ಮತ್ತೆ ಯಾರು ನಾನು ತಿನ್ನಿಲ್ಲ ಅಂತ ಹೇಳುವರಿದ್ದಾರೆ ಇಲ್ವಾ, ಇದ್ದಾರೆ. ಈಗ ನಮ್ಮ ಮನೆಯಲ್ಲಿ ಕೆಲವು ತುಂಬಿದ ಮನೆಯಲ್ಲಿ ಇಲ್ವಾ, ಏನೋ ಒಂದು ಇಟ್ಟದ್ದನ್ನು ಅವನು ಸ್ವಲ್ಪ ಆಸೆ ಜಾಸ್ತಿ ತಿಂದು ಬಿಡ್ತಾನೆ. ಮತ್ತೆ ಕೇಳೋಗಿಲ್ಲ, ನಂಗೆ ಗೊತ್ತಿಲ್ಲ, ನಾನು ತಿಂದಿಲ್ಲ ಅಂತ ಜಗಳ ಆಗೋದು ಇಲ್ವಾ, ಅದಕ್ಕೆ ಜಗಳ ಆಗೋದು ಇಲ್ವಾ. ಹಾಗೆ ಏನಾಗಿದೆ ಅಲ್ಲಿ ಆದವರು ಈ ಸಂಘ ಪರಿವಾರ ಸೇರಿ ದೊಡ್ಡದಾಗ ಕೆಂಪಯ್ಯನವರು ಎಸ್ ಪಿ ಆಯ್ತಾ. ದೊಡ್ಡ ಗಲಾಟೆ ಆಯಿತು, ಎಲ್ಲ ಸೇರಿದು ಪೊಲೀಸ್ ಎಲ್ಲ ಬಂತು. ಕೆಂಪಯ್ಯನವರು ಎಸ್ ಪಿ, ನಮ್ಮ ಯುವಸಿದ್ದ ನನ್ನ ತಾಯಿ ತಮ್ಮ ಪ್ರೇಮನ ಅಂತ ಸ್ವಲ್ಪ ಕುಳ್ಳಾಗಿ ಸಣ್ಣಾಗಿರುವುದವ ಅವಸಿದ್ದ. ಅವನಿಗೆ ಸ್ವಲ್ಪ ಮೂಂಕಲ್ಲಿ ಕೋಪ, ಕೋಪ ಮೂಂಕಲ್ಲಿ ಬಂದ ಮೇಲೆ ಅದು ಬಾಯಲ್ಲಿ ದಡಬಡ, ಯಾರ ಹತ್ರ ಮಾತಾಡ್ಬೇಕಂತ ಹೇಗೆ ಅಂತ ಗೊತ್ತಿಲ್ಲ ಅವನಿಗೆ. ಅಲ್ಲಿ ಏನೋ ಇವರು ಎಸ್ ಪಿ, ಇವರು ಜೋರಿನ ಎಸ್ ಪಿ, ಇವರು ಬರುವಾಗ ಏನೋ ದಡಬಡ ಎಲ್ಲ ಮಾತಾಡಿದ್ದಾನೆ. ಅವನು ಸಹ ಮಾತಾಡಿದ, ಏನು ಸರ್ ಹೀಗೆ ಹಾಗೆ ನ್ಯಾಯ ಹೀಗೆಲ್ಲ ನ್ಯಾಯ ಕೇಳಲಿಕ್ಕೆ ಅವರಿಗಿಂತ ಹಿರಿಯವರಿದ್ದಾರೆ. ಆದ್ರೆ ಸಹ ಇವರೆಲ್ಲ ಹುಡುಗರೆಲ್ಲ ಕಮಲದೆಲ್ಲ ಫ್ರೆಂಡ್. ಇವನ್ ಸಹ ಪ್ರೇಮನ, ಅವನ್ ಸಹ ಕಮಲದ ಫ್ರೆಂಡೇ, ಒಟ್ಟಿಗಿದ್ದವರೆಲ್ಲ. ಮೊದಲು ನಂಗೆ ಅವನಿಂದಲೇ ಪರಿಚಯ ಆದದ್ದು ಕಮಲದ್ದು. ನಾವು ಟೆಂಪಲ್ಗೆಲ್ಲ ಟೆಂಪಲ್ಗೆ ಹೋದ್ರೆ ಒಂದು ಸಾರಿ ಕಮಲ್ ಹೊರಗೆ ಕೂತಿದ್ದಾನೆ ಕಾದು ನನ್ನ ಹತ್ರ ಮಾತಾಡ್ಲಿಕ್ಕೆ. ಪ್ರೇಮನ ಬಂದು ಪರಿಚಯ ಮಾಡಿ ಕೊಡ್ತಾನೆ, ಪೊರಳಿ ಕಮಲಾಸ್ ಅಂತ, ಇವರು ದುಬೈಯಲ್ಲಿ ಇದ್ರು, ಈಗ ಇಲ್ಲಿ ಬಂದಿದ್ದಾನೆ, ಲಾರಿ ಹಾಕಿದ್ದಾನೆ, ಹಾಗೆ ಹೀಗೆ. ಹೌದಾ, ಹಾಗೆ ಓಕೆ, ಪರಿಚಯ ಆಗಿತ್ತು. ಪರಿಚಯ ಇತ್ತು ನನಗೆ, ಇವನಿಂದಲೇ ಪ್ರೇಮನಿಂದಲೇ ಪರಿಚಯ ಆದದ್ದು. ಅಲ್ಲಿ ಗಲಾಟೆ ಆದಾಗ ಕೆಂಪಯ್ಯರು ನ್ಯಾಯ ಕೇಳಲಿಕ್ಕೆ, ಹಿರಿಯವರು ದೊಡ್ಡವರು ಇದ್ದಾರೆ, ಇವರು ನ್ಯಾಯ ಕೇಳಲಿಕ್ಕೆ ಯಾರು, ಈ ಕಮಲನ ಗ್ರೂಪ್, ಈ ಪ್ರೇಮನಿದ್ದಾನೆ. ಪ್ರೇಮನ ದಡಬಡ ಮಾತಾಡಿದ್ದಾನೆ, 2 ಶಬ್ದ ಜಾಸ್ತಿ ಮಾತಾಡಿ. ಅವ್ರಿಗೆ ಕೋಪ ಬಂದಿದೆ, ಸಾಹೇಬರಿಗೆ ಕೋಪ ಬಂದಿದೆ, ಕೆಂಪಯ್ಯ ಸಾಹೇಬರಿಗೆ ಕೋಪ ಬಂದಿದೆ. ಯಾರು ಇಷ್ಟು ಚಿಕ್ಕ ಇದ್ದಾನೆ ಕುಳ್ಳ, ಯಾರು ಹುಡುಗ, ಯಾರು ಅವನು, ಎಲ್ಲಿದ್ದು ಯಾರು ಅವನು? ಅಷ್ಟೊತ್ತಿಗೆ ಇವನನ್ನ ಏನ್ ಮಾಡಿದ್ದಾರೆ, ತಪ್ಪಿಸಿದ್ದಾರೆ. ಇವನನ್ನೇ ಕೇಳಿದ್ದಾರೆ ಅವರು, ಅವನು ಯಾರು ಎಲ್ಲಿದ್ದಾನೆ ಹುಡುಗ ಅಂತ. ಯಾರ್ರೀ ಅವನು, ಎಲ್ಲಿದ್ದಾನೆ ಹುಡುಗ ಕೇಳುವಾಗ ಇವನನ್ನೇನು ಮಾಡಿದ್ರೆ ಸಭೆಯಿಂದ ಮೇಲೆ ತಪ್ಪಿಸಿಟ್ಟಿದ್ದಾರೆ. ಯಾರು ಮಾರ ಎಸ್ ಪಿ, ಇವನಿಗೆ ಎಸ್ ಪಿ ಅಂತ ಗೊತ್ತಿಲ್ಲ, ಎಲ್ಲ ಪೊಳ್ಳಾಡಿ ಊರಲ್ಲಿ ಇರುವುದಲ್ಲ ಇವರಿಗೆ ಅಂತ ಹೌದಲ್ಲ. ಡಿಪಾರ್ಟ್ಮೆಂಟ್ ಅಂದ್ರೆ ಎಲ್ಲರೂ ಪೊಲೀಸರು ಅಂತ ಎನಿಸಿದ್ದಾನೆ. ಇವನನ್ನು ತಪ್ಪಿಸಿಟ್ಟು ಮತ್ತು ಮರುದಿವಸ ಇದಾಗಿ ದೊಡ್ಡದಾಗಿ ಎಲ್ಲ ಪೊಲೀಸ್ ಸಭೆಯಲ್ಲಿ ಮತ್ತು ಮೆರವಣಿಗೆ ಎಲ್ಲ ಹೋಗಿ ಇದಾಯ್ತು. ಅಲ್ಲಿ ಒಂದು ಜಾತ್ರೆ ಸ್ಟಾರ್ಟ್ ಆಯ್ತು. ಮತ್ತು ಊರಿನ ಮುಖಂಡರೆಲ್ಲ ಸೇರಿದ್ರು, ಅಲ್ಲಿ ಸಹ ಮುಖಂಡರಿದ್ದಾರೆ. ಆ ಧರ್ಮದಲ್ಲಿ ಸಹ ಮುಖಂಡರಿದ್ದಾರಲ್ಲ, ಒಳ್ಳೆಯವರು ಇರ್ತಾರಲ್ಲ, ಒಳ್ಳೆಯವರು ಇರಲ್ವ ಅದರಲ್ಲಿ ಸಹ ಎಲ್ಲ ಸೇರಿದ್ರು. ಮತ್ತು ಎಲ್ಲ ಹಿರಿಯವರು ಸೇರುವಾಗ ಹಾಗೆ ಅಲ್ಲ, ದೊಡ್ಡವರು ಸೇರುವಾಗ ಅಲ್ಲೊಂದು ನ್ಯಾಯ ತೀರ್ಮಾನ ಆಗಿ ಮತ್ತು ಮೆರವಣಿಗೆ ಹೋಯ್ತು. ಮೆರವಣಿಗೆ ಪೊಲೀಸ್ ಪುನಃ ಜನರಿಗೆ ಮತ್ತೆ ಏನು ಇದ್ದಿಲ್ಲಲ್ಲ, ಎಲ್ಲ ಪತ್ತೆಯ ಜನ. ನಾವು ಸಹ ಹೋಗಿದ್ದೇನೆ, ನಮ್ಮ ಧರ್ಮದ ಇದಾಗುವಾಗ, ನಮ್ಮ ಊರಿದ ದೇವರದು ನಮ್ಮ ಧರ್ಮದ ಇರುವಾಗ ನಾವು ಸಹ ಹೋಗ್ಬೇಕಲ್ಲ. ನಾವು ಸಹ ಊರಿನವರು, ನಾವು ಸಹ ಹೋಗಿದ್ದೇವೆ, ಎಲ್ಲರೂ ಬಂದಿದ್ದಾರೆ ಆ ಟೈಮಲ್ಲಿ. ಇವನಿಗೆ ದೊಡ್ಡ ಇದಾಯ್ತು, ಹೈಲೈಟ್ ಆಯ್ತು ಕಮಲಸಿನ್ಗೆ. ಪೊಳಲಿ ಕಮಲು ಅಂತ ಊರಿನವರಿಗೆಲ್ಲ, ಬೇರೆಯವರಿಗೆಲ್ಲ ಊರಿನವರಿಗೆ ಪೊಳಲಿ ಕಮಲ್ ನಕಲ್ಪುರ ಅಂಚೆ ಮಾರೆ. ನಮ್ಮವ್ರು ಹಾಗೆ ಅಲ್ಲ, ನಮ್ಮವರಿಗೆ ಸಪೋರ್ಟ್ ಮಾಡೋದು, ಮತ್ತೆ ಇನ್ನು ನಮ್ಮ ಎದುರಿನವರಿಗೆ ಸಪೋರ್ಟ್ ಮಾಡ್ತಾರಾ? ನಾನು ಉತ್ತಮ ಮತ್ತೊಬ್ಬ ಮಧ್ಯಮ ಅಂತ ಹೇಳುದಲ್ಲ. ಯಾರು ಸಹ ನಾನು ಉತ್ತಮ ಅಲ್ಲ ಮತ್ತೊಬ್ಬ ಉತ್ತಮ ಅಂತ ಹೇಳ್ತಾರ? ಇಲ್ಲ, ನಾನೇ ಉತ್ತಮ ಮತ್ತೊಬ್ಬ ಮಧ್ಯಮ ಅಂತ. ಹಾಗೆ ಅಲ್ಲಿ ಇವ ಉತ್ತಮ ಆದ ಕಮಲು, ಪೊಳಲಿ ಕಮಲ್ ಎಲ್ಲ ಅಲ್ಲಿ ಉತ್ತಮ ಆದ ದೊಡ್ಡ ಬೆಳೆದ ಹೆಸರೆಲ್ಲ ಬಂತು ಆಯ್ತಾ. ಇವನಿಗೆಲ್ಲ 4 ಕಡೆ ಪರಿಚಯ ಆಯಿತು. ಇವೊಂದೇನಾಯಿತು, ಅನರ್ಥ ಸ್ಟಾರ್ಟ್ ಆಯಿತು. ಪೊಳ್ಳಲಿಯಿಂದ ಬಸ್ ಮಂಗಳೂರಿಗೆ ಬಳಿಗೆ ಹೋಗುವ ರಶ್ ಬಸ್. ಹುಡುಗಿಯರೆಲ್ಲ ಮುಂದ್ಗಡೆ, ಹುಡುಗರೆಲ್ಲ ಹಿಂದ್ಗಡೆ. ಆಗ ಒಂದು ಕ್ರಮ ಇತ್ತು, ಹುಡುಗರು ಸಹ ಬೇಕಾದ್ರೆ ಮುಂದ್ಗಡೆ ಹೋಗುದು, ನೇತಾಡುದಲ್ಲ ಹುಡುಗರು ಮುಂದ್ಗಡೆ, ಹುಡುಗಿಯರು ಮೇಲೆ ಹೋಗುದು, ನೇತಾಡುದು ಹುಡುಗರು, ಹಿಂದ್ಗಡೆ ಸಹ ನೇತಾಡುದು ಹುಡುಗರು ಆಯ್ತಾ. ಹುಡುಗರು ಒಂಥರ ರಕ್ಷಣೆ ಇದ್ದಾಗೆ, ಕಾವಲಿದ್ದಾಗೆ, ಹುಡುಗಿಯರಿಗೆ ಕಾವಲಿದ್ದಾಗೆ. ಹುಡುಗರು ನೇತಾಡುದಲ್ಲ, ಮಧ್ಯದಲ್ಲೇ ಹೋಗುದು. ಕಾಲೇಜಿಗೆಲ್ಲ ಅಲ್ಲಿ ಬರುವಾಗ ಇವನು ಸ್ವಲ್ಪ ನೋಡ್ಲಿಕ್ಕೆ ಎಲ್ಲ ಹೆಸರು ಬಂದಿದೆ,
ಪೊಲಡಿ ಕಮಲಾಸಂದ ಎಲ್ಲ ಗುರ್ತದೆ, ಕಮಲೆ ತೋರಿಸ್ತಾರೆ ಊರಿನವರು. ಹಿಂದೂ ಸಂಘಟನೆ ಜೊತೆ ಸೇರಿಕೊಂಡು ಒಂಥರ ಎಲ್ಲರನ್ನು ಕರೆಸಿದಲ್ಲ. ಈ ಮೆರವಣಿಗೆ ಆಗುವಾಗ ಮತ್ತು ಈ ಗಲಾಟೆ ಆಗುವಾಗ ಸ್ವಲ್ಪ ಎಲ್ಲ ಹೋದ್ರಲ್ಲ, ಸಂಘಟನೆಯವರೆಲ್ಲ ಹೋದ್ರು. ಹೋಗುವಾಗ ಕಮಲ್ನ ಕರೆಸಿದಲ್ಲ, ಕಮಲ್ನ ಮೂಲಕ ಬಂದದ್ದು, ಸಂಘಟನೆಗೆ ಜಾಯ್ನ್ ಆಗಿದ್ದಾನಲ್ಲ, ಸೇರಿದಾನಲ್ಲ. ಕಮಲ್ ಇದು ಪರಿಚಯ ಇದೆ, ಕಮಲನ ಮೂಲಕ ಕಮಲೇಶ್ವರ ಊರಿನವ್ರಿಗೆ ಎಂತಾಗಿದೆ, ಕಮಲ್ ಗೆಡ್ಡ ಟಚ್ ಉಂಡಿಯಾ ಕೂಡ್ಲಾಡು, ಕಮಲ್ ಗೆಡ್ಡ ಗುರ್ತನ್ನು ಪೂರ ಕಮಲ್ ಎದ್ದು ಬಂದಿರ್ಬೋದು, ಎಲ್ಲ ಬಂದಿರ್ಬೋದು. ಅಂದ್ರೆ ಆ ಸಂಘಟನೆ ಗೊತ್ತಾದ ಮೇಲೆ ಆ ಗುಣಕರದೆಲ್ಲ ಇದಲ್ಲ ಸಂಘಟನೆ ಅಂತಲ್ಲ, ಗುಣಕರ ಆಗ ಒಂದು BMS ಇವನ್ನೆಲ್ಲ ಮಾಡಿದ್ರು, ಅವ್ರದ್ದೊಂದು ಸಂಘಟನೆ ಮಾಡಿದ್ರು, ಬಂದಿರ್ಬೋದು, ಎದ್ದು ಸಹ ಬಂದಿರ್ಬೋದು. ಅದರ ನಂತರ ಇವನಿಗೆ ಹೆಸರಾಯ್ತು, ಕಮಲಿಗೆಲ್ಲ ಸಹ ಪರಿಚಯ ಆಗಿ ಅಲ್ಲಿಂದ ಊರಲ್ಲಿ ಸ್ವಲ್ಪ ಬೆಳಗಿದ್ದೇವ. ಬೆಳಗುವಾಗ ಎಲ್ಲ ಪೊಲಡಿ ಕಮಲೇಶ್ವರ, ದಾರಿಯಲ್ಲಿ ಹೋಗುವ ಕಮಲೇಶ್ವರ, ಕಮಲ್ ಗುರ್ತ ಇಲ್ಲದವನಿಗೆ ಪೊಲಡಿದ ಕಮಲೇಶ್ವರ, ಹಾಗೆ ಹೇಗೆ ಅಂತ ಈ ಒಂದು ಟೀಮ್ ಆಯ್ತು. ಇವ ಮತ್ತೊಬ್ಬ ಅನಂತು ಅಂತ ಎಲ್ಲ ಅವ್ರದ್ದೊಂದು ಟೀಮ್ ಇತ್ತಲ್ಲಿ, ಗುರುವಾರದೊಂದು ಟೀಮ್ ಆಯ್ತು. ಅನಂತು ಇವ ಮತ್ತೊಂದು ಕೆಲವ್ರದ್ದು ಟೀಮ್ ಆಯ್ತು. ಅದು ಟೀಮ್ ಆದ ಮೇಲೆ ಇವನಿಗೆ ಒಂದು ಇದಾಯ್ತಲ್ಲ, ಅಲ್ಲಿ ಹೆಸರು ಬಂತು. ಮುಸ್ಲಿಮರು ಅಡ್ಡೂರಲ್ಲಿ ಇರುದು, ಪೊಳಲಿ ಕ್ಷೇತ್ರದ ಹತ್ರ ಮುಸ್ಲಿಮರು ಇಲ್ಲ. ಬರ್ತಾರೆ ಜಾತ್ರೆ ಟೈಮಲ್ಲಿ ಎಲ್ಲ ಅವರು ಪೊಳಲಿ ಕ್ಷೇತ್ರ ಅಂದ್ರೆ ಅವರಿಗೆ ಅಲ್ಲಿ ಜಾತ್ರೆ ಆಗುವಾಗ ಅವರು ಎದುರು ಬಂದು ಅವರು ಒಂದು ಅಡ್ಡ ಬಿದ್ದು ಹೋಗ್ತಾರೆ. ಈಗ ಸಹ ಹಿರಿಯವರು ಅಡ್ಡ ಬೀಳ್ತಾರೆ, ಈಗ ಸಹ ಹಿರಿಯವರು ಇದ್ದಾರಲ್ಲ, ಈಗ ಸಹ ಪೊಳಲಿ ತಾಯಿಗೆ ಅಡ್ಡ ಬಿದ್ದು ಹೋಗ್ತಾರೆ. ಮುಸ್ಲಿಮರು ಹಿರಿಯವರು ಈಗ ಸಹ ಅಡ್ಡ ಬಿದ್ದು ಹೋಗ್ತಾರೆ ಕೆಲವರು. ಈಗಿನ ಹುಡುಗರಿಗೆ ಗೊತ್ತಿಲ್ಲ ಅಂತ ಈಗಿನ ಹುಡುಗರಿಗೆ ಹಿಂದೂಗೊಂದು ದೇವರು, ಮುಸ್ಲಿಮ್ಗೊಂದು ದೇವರು, ಕ್ರಿಶ್ಚಿಯನ್ಗೊಂದು ದೇವರು ಅಂತ ಆಗಿದೆ. ಅವಳು ಜಗತ್ಮಾತೆ ಜಗನ್ನೇಶ್ವರಿ, ಅವಳು ಎಲ್ಲ ಭೂಮಿಗೆ ಕಳಿಸಿದವಳು. ಅದು ಮೊದಲನವರಿಗೆ ಗೊತ್ತಿತ್ತು. ಅಲ್ಲಿ ಒಂದು ನೆತ್ತೆರ್ಕೆದ್ದು ಅಂತ ಇತ್ತು, ಅದಕ್ಕೊಂದು ಹೆಸರಿದೆ ನೆತ್ತೆರ್ಕೆದ್ದು ಅಂತ ಹೇಳುದು. ಏನೋ ರಕ್ತ ಕೆಂಪಾಗಿತ್ತು, ಅದಕ್ಕೆ ನೆತ್ತೆರ್ಕೆದ್ದು ಅಂತ ಹೆಸರಿಟ್ಟಿದ್ದಾರೆ. ಅಲ್ಲಿ ಜಾಸ್ತಿ ಬ್ರಾಹ್ಮಣರು ಇರುವುದು, ಅಲ್ಲಿ ಪವರ್ ಬ್ರಾಹ್ಮಣರಿಗೆ. ಪೊಳಲಿ ಜಾಸ್ತಿ ಅಲ್ಲಿ ಬ್ರಾಹ್ಮಣರಿಗೆ ಪವರ್. ನಾವು ಏನಾದ್ರೂ ಅಲ್ಲಿ ಪೂಜೆ ಗೀಜೆ ಮಾಡ್ಬೇಕಿದ್ರೆ ಅಲ್ಲಿದ್ದು ಅವರಿಗೆ ಹೇಳ್ಬೇಕು, ಭಟ್ರುಗಳಿಗೆ, ಆಗ ಮಾತ್ರ ನಮಗೆ ಸಂತೋಷ, ಅವರಿಗೆ ಸಂತೋಷ. ಅದೊಂದು ಸಿಸ್ಟಮ್ ಇದೆ. ಈಗ ಸಹ ಹೊರಗಿಂದ ಬಂದು ಕೈ ಮುಗ್ದು ಹೋಗ್ತಾರೆ, ಹೊರಗಿಂದ ಬಂದು ಅಡ್ಡ ಬೀಳ್ತಾರೆ, ಈಗ ಸಹ ಅಡ್ಡ ಬೀಳ್ತಾರೆ ಹಿರಿಯವರು. ಈಗಿನ ಹುಡುಗರು ಗೊತ್ತಿಲ್ಲ ನಂಗೆ, ಹಿರಿಯವರು ಈಗ ಸಹ ಬಂದು ಅಲ್ಲಿ ಪ್ರಾಣ ಮಾಡಿ ಹೋಗ್ತಾರೆ. ಈಗ ಕೆಲವು ಹಿರಿಯರು ಹೋಗಿದಲ್ಲ, ನಿಮ್ಗೆ ಒಂದು 20 ವರ್ಷ ಆ ಟೈಮೆಲ್ಲ ತಗೊಂಡ್ರೆ ಅಲ್ಲಿ ಫಸ್ಟ್ ಸ್ಟಾಲ್, ದೇವಸ್ಥಾನದ ಎದುರುಗಡೆ ಸ್ಟಾಲ್ ಅವ್ರದ್ದು ಕಬ್ಬು ಜೀಸುದು ಅಂಗಡಿ, ಮತ್ತು ಈ ಮಿಠಾಯಿ ಮತ್ತು ಈ ಖರ್ಜೂರ ಮಾರುದೆಲ್ಲ ಅವರೇ. ಮೀನು ಮಾರುದು, ಮಾವಿನಕಾಯಿ ತೋಪು ತಗೊಳ್ಳುದು, ಕಾಂಟ್ರಾಕ್ಟ್ ತಗೊಳ್ಳುದು ಎಲ್ಲ ಅವರೇ. ದನಕ್ಕೆ ಲಾಲ್ ಹೊಡಿಯೋರು ಎಲ್ಲ ಅವರೇ. ಆಗ ಆ ಸಿಸ್ಟಮ್ ಇತ್ತು ಎಲ್ಲ. ಆಗ ಬಾರಿ ಒಗ್ಗಟ್ಟ. ಸಾಹೇಬರು ಮತ್ತು ಇವರು ಬಾರಿ ಒಗ್ಗಟ್ಟಲ್ಲಿ. ಅಲ್ಲಿ ಪೊಳಲಿ ಕಮಲಾಸ ಹುಲಿ ಹಿಂಡಿದಾನೆ, ಬಸ್ಸಲ್ಲಿ ಹೋಗುದು, ನೇತಾಡೋದು, ಅಲ್ಲಿ ಹುಡುಗಿಯರು ಹೋಗ ಮಧ್ಯಾಹ್ನ ನಿಲ್ಲೋದು, ಎಲ್ಲರಿಗೆ ಪೊಳಲಿ ಕಮಲಾಸ ಅಂತ ಪರಿಚಯ. ಕಮಲು ಒಬ್ಬರೊಬ್ಬರು ಮಕ್ಕಳು ಹಾಗೆ ಅಲ್ಲ. ಇವತ್ತು ಸ್ವಲ್ಪ ದೊಡ್ಡದು ಮಕ್ಕಳ ಅಡಿಗೆ ಏನಾಗಿದೆ, ಊರಿನವರು ಹಳ್ಳಿ ಪ್ರದೇಶ, ಆಗ ಊರಿಗೆ ಹೋಗಿ ಬರುವುದಂದ್ರೆ ತಮ್ಮವರು ಬಸ್ಸಲ್ಲಿ ಇದ್ದಾರೆ ಅಂದ್ರೆ ಒಂಥರ ಖುಷಿ, ಅವ್ರಿಗೆ ಖುಷಿ, ಅವ್ರು ಇದ್ದಾರಂತ. ಹೌದಲ್ವ? ಅವರಿಗೆ ಗೊತ್ತಿರಲ್ಲ ಇವರ ಉದ್ದೇಶ ಎಂತ ಅವ್ರಿಗೆ ಗೊತ್ತಿರಲ್ಲ. ಇವರ ಉದ್ದೇಶ ಬೇರೆ ಇರ್ತದೆ, ಎಲ್ಲ ಪರಿಚಯ ಮಾಡ್ಕೊಳ್ಳೋದು. ಇವರು ದುಬೈ ಗಿಬೈ ಇದ್ದು ಬಂದವರಲ್ಲ, ಎಲ್ಲ ನೋಡಿ ಬಂದವರೆಲ್ಲ, ಅದರಿಂದ ಇವರದೊಂದು ಇದು ಇರ್ತಾಗ. ಆಗಿದ್ದ ಕಮಲಾಶ ಒಂದು ಸಹ ಇದೆ, ಅದೇ ಹುಚ್ಚು ಅವನಿಗೆ, ಆಯ್ತಾ? ಹುಡುಗಿಯರು ಹುಚ್ಚು ಸ್ವಲ್ಪ ಜಾಸ್ತಿ, ಅವನಿಗೆ ಸ್ವಲ್ಪ ಸ್ಟೈಲ್ ಇತ್ತು. ಹಾಗೆ ನಮ್ಮ ತಾಯಿ ಮನೆ ಪರಿಸರ ಇದೆ ಪೊಳಲಿ ದೇವಸ್ಥಾನಕ್ಕಿಂತ ಒಂದು 15 ನಿಮಿಷ ದಾರಿ ಅಷ್ಟೇ, 10 ನಿಮಿಷ. ಎಲ್ಲ ನಮ್ಮ ಸಂಬಂಧಿಕರು ಇರುವುದಲ್ಲ ಸುತ್ತಮುತ್ತ, ನಮ್ಮ ಹಳೆ ಕಾಲದ ಇದ್ದು ಎಲ್ಲ ಅವರವರ ಡಿವೈಡ್ ಆಗಿ ನಮ್ಮ ಸಂಬಂಧಿಕರು ಇರುವುದು ಪಕ್ಕದ ನಮ್ಮ ಸಂಬಂಧ. ಆ ಜಾಗದಲ್ಲಿ ತೇರ ಮನೆ ಅಂತ ಇದೆ. ಅಲ್ಲಿ ತೇರ ಮನೆ ಅಂದರೆ ಭಾರಿ ದೊಡ್ಡ ಮನೆತನದವರು. ಪೊಳಲಿ ತೇರ ಮನೆ ಅಂದರೆ ಅಲ್ಲಿ ದೇವಸ್ಥಾನಕ್ಕೆ ಜಾತ್ರೆ ಟೈಮಲ್ಲಿ ವೇಷ ಹಾಕಿದ್ರೆ ಫಸ್ಟ್ ಬಂದು ತೇರ ಮನೆಯಲ್ಲಿ ಕುಂದು ಹೋಗ್ಬೇಕವ. ಅಲ್ಲಿ ಏನು ಕೊಡೋದಿರ್ಲಿ, ಮೊದಲ ಕಾಲದಲ್ಲಿ ಕೊಡ್ತಾ ಇದ್ರು. ಈಗ ಪಾಪ ಕಷ್ಟ, ಈಗ ಎಲ್ಲ ಇವರಿಗೆ ಆಗಿದೆ, ಅಲ್ಲ ಒಕ್ಕಲುಗರಿಗಾಗಿದೆ ಜಾಗ. ಅಲ್ಲಿ ಇಡೀ ಮೊದಲ ಅರ್ಧ ಪೊಳಲಿಯವರದೇ ದೊಡ್ಡ ಮನೆ, ಮಾಳಿಗೆ ಮನೆ. ಅವರ ಬಾವಿಗೆ ಇಳಿಲಿಕ್ಕೆ ಸ್ಟೆಪ್ಪು, ನೀರು ಇಳಿಯುವುದು ಇದುಂಟಲ್ಲ, ಈ ಮರದ್ದು ಇದು ಬರ್ತದೆ ಅಂಥದ್ದೆಲ್ಲ ಇಳಿಯುವುದು, ಅಂಥದ್ದೆಲ್ಲ ಇದು ಲಾಟೆ ಅಲ್ಲ, ಹಳೆ ಕಾಲದ್ದು. ಪೊಳಲಿ ತೇರ ಮನೆ ಅಂತ ಹೇಳಿದ್ರೆ ಗೊತ್ತಿಲ್ಲದವರಿಲ್ಲ. ಪೊಳಲಿ ತೇರ ಅಂದ್ರೆ ಭಾರಿ ದೊಡ್ಡ ಫ್ಯಾಮಿಲಿ, ಅವರು ದೊಡ್ಡ ಫ್ಯಾಮಿಲಿ. ಇಡೀ ಅರ್ಧ ಪೊಳಲಿಯವರದ್ದು, ಇಡೀ ಅರ್ಧ ಪೊಳಲಿಯವರಿಗಿತ್ತು. ಈಗ ಸಹ ನೀವು ಕೇಳಿ, ಯಾರಾದ್ರೂ ಕೇಳಿ ಪೊಳಲಿ ತೇರ, ಪೊಳಲಿ ಗೊತ್ತಿದ್ದವ್ರಿಗೆ ಕೇಳಿ, ಈಗ ಗೊತ್ತಿಲ್ಲದವರು ಮಂಗಳೂರಿನವರಲ್ಲ, ಪೊಳಲಿ ಊರಿನವರೇ ಕೇಳಿ. ಈಗ ತೇರ ಮನೆ, ತೇರ ಮನೆ ಹಿಂದ್ಗಡೆ ನಮ್ಮ ಮನೆ, ನಮ್ದು ಅಜ್ಜಿ ಮನೆ, ನಮ್ಮ ತಾಯಿ ಮನೆ. ಅಲ್ಲೆಲ್ಲ ನಮ್ಮ ಸಂಬಂಧಿಕರು, ಅಕ್ಕಪಕ್ಕ ಸಂಬಂಧಿ. ನಾವೊಂದು ಇಷ್ಟು ಜಾಗ ನಮ್ದು, ಅಷ್ಟು ಜಾಗ ಅವರದು. ಹಾಗೆ ಅವರವರ ಮನೆ ಕಟ್ಕೊಂಡು ಅವರವರು ಅಲ್ಲಿ ಗದ್ದೆ ಎಲ್ಲ ಇದು ಮಾಡಿ ತೋಟ ಗೀಟ ಮಾಡ್ಕೊಂಡು ಅಲ್ಲಿ ಇರುವುದು. ಅಲ್ಲಿ ನಮ್ಮ ಸಂಬಂಧಿಕರು ಪಕ್ಕದ ಮನೆಯಲ್ಲೊಂದು ಫ್ಯಾಮಿಲಿ ಇರ್ತದೆ, ಅಲ್ಲೊಂದು ಹುಡುಗಿ ಇರ್ತಾಳೆ. ಆ ಹುಡುಗಿಗೆ ಯಾವಾಗಲೂ ಹೋಗಿ ಸ್ವಲ್ಪ
ಅವಳ ಹತ್ರ ಸ್ವಲ್ಪ ಗುರ್ತ ಮಾಡಿಕೊಂಡು ಮನೆಯವರಿಗೆ ಪಕ್ಕ ಅಲ್ಲ, ಪೊರಳಿ ಕಮಲಾಶ ಅಂತ ಇಲ್ಲಿ ಊರಿಗೆ ಗೊತ್ತಾಗಿದೆ, ಅಲ್ಲಿ ಗುರ್ತ ಮಾಡ್ಲಿಕ್ಕೆ ಪಕ್ಕ ಅಲ್ಲ, ಕಮಲಶಯ ಅಂತ ಮನೆಗೆ ಒಂದ್ರೆ ಕಮಲಶೇರಿ ಚಾ ಕೊರ್ಲೆ ಹಾಗೆ ಕಮಲುಗು ಚಾ ಕೊರ್ಲೆ, ಕಮಲಶೇರಲ್ಲ ಕಮಲುಗುಂಜಿ ಚಾ ಕೊರ್ಲೆ ಹಾಗೆ ಅಂತ ಬಂದು ಇವ ಬರೋ ಉದ್ದೇಶ ಬೇರೆ. ಆಯ್ತಾಯ್ತಾ. ಈ ಪ್ರೇಮನಿಗೆ ಇವನ ಜೊತೆ ಇದ್ದಾವಲ್ಲ, ಪ್ರೇಮನಾಥ ಇವನ ಜೊತೆ ಇದ್ದಾವ, ಇವನ ಸ್ವಭಾವಕ್ಕೆ ಗೊತ್ತುಂಟು ಅವನಿಗೆ, ಇವ ಮಾತಾಡೋದು, ಇವನ ರೀತಿ ನೀತಿ ಎಲ್ಲ ಗೊತ್ತು. ಊರು ತಿರುಗುವಾಗ, ಊರಿನೊಟ್ಟಿಗೆ ಹೋಗುವಾಗ ಗೊತ್ತಾಗುದಿಲ್ಲ, ಇವನ ಸ್ವಭಾವಕ್ಕೆ ಗೊತ್ತಾಗುದಿಲ್ಲ, ಅವನಿಗೆಲ್ಲ ಗೊತ್ತಿತ್ತು. ಹಾಗೆ ಒಂದು ದಿವಸ ಹಾಗೆ ಬಂದು ಇವ ತೋಟಕ್ಕೆ ಕೆಲಸಕ್ಕೆ ಹೋಗಿದ್ದಾರೆ ಮನೆಯವರೆಲ್ಲ. ಆ ಮನೆಯವರು ತೋಟಕ್ಕೆ ಕೆಲಸಕ್ಕೆ ಹೋಗಿದ್ದಾರೆ. ಹುಡುಗಿ ಮನೆಯಲ್ಲಿ ಒಬ್ಬಳಿದ್ದಾಳೆ, ಮತ್ತು ಚಿಕ್ಕ ಚಿಕ್ಕ 2 ತಮ್ಮಂದಿರು ಇದ್ದಾರೆ ಅವಳಿಗೆ. 2 ತಮ್ಮಂದಿರು ಚಿಕ್ಕ ಚಿಕ್ಕ ಇದ್ದಾರೆ, ಅವ್ರು ಚಿಕ್ಕವರು. ಇವ ಮೆಲ್ಲ ಬರುದು ಮನೆಗೆ. ಇವನ ಮನೆ ದಾರಿ ಸಲ್ಲ, ಇವನ ಮನೆ ದಾರಿಯೇ ಬೇರೆ. ಇವನ ಮನೆ ದಾರಿಗೆ ಬರ್ಲಿಕ್ಕೆ ದಾರಿ ಅಲ್ಲ ಅಲ್ಲಿ ಎಲ್ಲ ನಮ್ಮವರೇ ಇರುದು, ನಮ್ಮ ಸಂಬಂಧಿಗರೇ ಇರುವುದು. ಇವೊಂದು ಯಾರಿಲ್ಲ, ಯಾರೋ ಒಂದು ಬ್ರಾಹ್ಮಣರು ಬಿಟ್ರೆ ಮತ್ತು ನಮ್ಮವರು ಇರುವುದಲ್ಲಿ. ಮತ್ತು ನಮ್ಮ ನಾಗಬನ ಇದೆ, ದೊಡ್ಡ ನಾಗಬನ ಇದೆ, ದೈವಸ್ಥಾನ ಇದೆ, ದೊಡ್ಡ ನಾಗಬನ ಆಯ್ತಾ, ಅಲ್ಲಿದೆ. ಅದನ್ನು ದಾಟಿ ಬಿಟ್ಟು ಹೋಗ್ಬೇಕು ನಮ್ಮ ಇದಕ್ಕೆ, ಪೊಳಲಿನ ದೇವಸ್ಥಾನದಿಂದ ಬರುವಾಗ. ಇವ ಅದನ್ನು ದಾಟಿ ಬಿಟ್ಟೇ ಬಂದಿದ್ದಾನೆ. ಪ್ರೇಮನ ನೋಡಿದ್ದಾನೆ, ಪ್ರೇಮನ ನೋಡ್ತಾ ಇದ್ದ. ಇವನಿಗೊಂದ್ಸಾರಿ ಹೇಳ್ಬೇಕು ಕಾಯ್ತಾ ಇದ್ದ. ಒಂದ್ಸರಿ ಏನಾಯ್ತು, ಬಂದು ಹೋಗುವಾಗ ಪ್ರೇಮನ ಎದುರು ಸಿಗ್ತಾನೆ. ಅಲ್ಲಿ ಪ್ರೇಮನ ದನ ಬಿಟ್ಟಿದ್ದ, ಗದ್ದೆ ಹತ್ರ ದನ ಬಿಟ್ಟಿದ್ದ. ದನ ಬಿಟ್ಕೊಂಡು ಒಂದು ದೊಡ್ಡ ಕೋಲು ಇಟ್ಕೊಂಡು ನಿಂತಿದ್ದಾನೆ ಪ್ರೇಮನ. ಆಗ ಇವ ಬಂದ, ಯಾರು ಕಮಲು, ಮನೆಗೆ ಹೋಗಿ ವಾಪಸ್ ಬರೋ ಕಮಲು ಪ್ರೇಮನ ಹೇಳ್ತಾನೆ, ಕಮಲು ದಾದ ಮಾರ ಇದಾಯ ಮಾರ ಏರ್ಲ ಇಜ್ಜನ್ನಪ್ಪ ಇಲ್ಲ ಗೋಪಿನಿ ಅಕ್ಕಲ್ಪುರ ಇಲ್ಲದ ಅಕ್ಕಲ್ಪುರ ಬೇಲೆಗೆ ಹೋಗ್ತಾರ ಒಡ್ತಿಯ ಪೊಣ್ಣು ಇದೇ ಇಲ್ಲ ಗೋಪಿನಿ ಇದೇ ಮರೆಯದಿಪ್ಪನು ಎಂಕಲ್ಪುರ ಸಂಬಂಧದ ಕುಲಕುಲು ಅಂತ ಹೇಳಿದಾನೆ. ನಿಕ್ಕದಾನೆ ಹೇಳಿ ಅದು ಇಂಕ ಸಂಬಂಧ ಮಾರ ಎನ್ನ ಫಲೈ ಗುರುವೆ ಇಂಕ ಸಂಬಂಧ ಫಲೈ ಫಲಯನ ಮಗಲನ್ನ ಇದಾನೆ ಅಂಕಲ ಮರೆಯದಿಪ್ಪನು ಹಾಗೆ ಎಲ್ಲ ಮಾತಾಡಿದ್ದಾನೆ. ಮಾತಾಡಿ ಇನ್ನು ಕೋಪ ಬಂದಿದೆ ಅಂತೇಳಿ ಇವ ಕೋಲು ತೋರಿಸಿದ್ದಾನೆ ಪ್ರೇಮನ. ಕೋಲು ತೋರಿಸಿದ್ದಾನೆ, ಹೊಡಿಲಿಲ್ಲ, ಕೋಲು ತೋರಿಸಿದ್ದಾನೆ ಅವನಿಗೆ. ಇವನೇನು ಮಾಡಿದ್ದಾನೆ, ಆ ಜಾಗ ಪ್ರೇಮಾನಂದಲ್ಲ, ಸಂಬಂಧಿಗಳಲ್ಲಿ ಇರುವುದು ಪ್ರೇಮಾನಂದು. ಇವ ಮೆಲ್ಲ ಹೋಗಿದ್ದಾನೆ, ಖಾಲಿ ಮಾಡಿದ್ದಾನೆ. ಅಲ್ಲಿಂದ ಖಾಲಿ ಇವನಿಗೆ ಒಂಥರ ಇದು ಬಂದಿದೆ, ಮರೆಯದ ಪ್ರಶ್ನೆ. ಊರಿಗೆಲ್ಲ ಒಂಥರ ಪೊರಳಿ ಕಮಲು ಆಗಿದ್ದಾನೆ ಇವ, ಊರಿಗೆ ಕಮಲು ಆಗಿದ್ದಾನೆ, ಪ್ರೇಮಾನಂದ ಚಲ್ಲು ಮಾಡಿದ್ದಾನೆ ಅಂತ ಹೇಳುವಾಗ ಒಂದು ಮರೆಯದ ಪ್ರಶ್ನೆ ಅಲ್ಲ. ಈಗ 4 ಜನರ ಹತ್ರ ಹೇಳಿದ್ದಾನೆ ಪ್ರಮೋದನ ಸಂಬಂಧ ಅಂತ. ಪ್ರಮೋದ ಅಂದ್ರೆ ಮಂಗಳೂರಲ್ಲಿ ಸ್ವಲ್ಪ ಆಗ ರಘು ಪ್ರಮೋದ ಅಂದ್ರೆ ಸ್ವಲ್ಪ ಹೆಸರಿತ್ತು. ನಮ್ಗೆ ಆಗದವರು ಕೆಲವು ಇದ್ದಾರಲ್ಲ, ನಮ್ಗೆ ವಿರೋಧಿಗಳು ಇರ್ತಾರಲ್ಲ, ವಿರೋಧಿಗಳಿಗೆ ಎದುರುಗಡೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ವಿರೋಧಿಗಳು ಎದುರುಗಡೆ ಏನ್ ಮಾಡುದಲ್ಲ, ಎಲ್ಲಿ ಯಾರಾದ್ರೂ ಸಿಗ್ತಾರಾ ಅಂತ ನೋಡ್ತಾರೆ. ಸಿಕ್ಕಿದ್ರೆ ಅವನಿಗೆ ಗಾಳಿ ಹಾಕ್ತಾರೆ, ಸ್ವಲ್ಪ ಗಾಳಿ ಹಾಕಿ ಐಸಿ. ಕೋಳಿ ಕಟ್ಟ ಮಾಡುವಾಗ ಒಂದು ಕಟ್ಟದಲ್ಲಿ ಕೋಳಿ ಸ್ವಲ್ಪ ಇದಾದ್ರೆ ಅದಕ್ಕೆ ಗಾಳಿ ಹಾಕಿ ಐಸ್ ಇಟ್ಟು ಪುನಃ ರೆಡಿ ಮಾಡುದಿಲ್ವ, ಹಾಗೆ ಇವನನ್ನೆಲ್ಲ ಸ್ವಲ್ಪ ಇದು ಮಾಡಿ ರೆಡಿ ಮಾಡಿದ್ದಾರೆ. ಇವನಿಗೆ ಕೋರ್ಟಲ್ಲಿ, ನಂಗೆ ಮಂಗಳೂರು ಕೋರ್ಟಲ್ಲಿ ಸಿಕ್ಕಿದ್ದಾನೆ ಇವ. ಮಂಗಳೂರು ಕೋರ್ಟಲ್ಲಿ ಏನೋ ಇವೊಂದು ಹಿಂದೂ ಸಂಘಟನೆದೆಲ್ಲ ಕೇಸ್ ಇತ್ತು, ಒಂದು ಇದೆಲ್ಲ ಮಾಡಿ ಹಿಂದೂ ಸಂಘಟನೆ ಎಲ್ಲ ಯಾರಿಗೆ ಹೊಡೆದು ಮುಸ್ಲಿಮ್ಗೆಲ್ಲ ಹೊಡೆದ್ರೆ ಕೇಸ್ ಆಗ್ತದೆ ಅಂತ ಕೇಸ್ ಇತ್ತು. ಒಂದು ಕೇಸಿಗೆ ಬಂದಿದ್ದೇನೆ ಇವ. ಕೇಸಿಗೆ ಬಂದವ ನನಗೆ, ನಾನು ಸಹ ಕೋರ್ಟಲ್ಲಿ ಇದ್ದಾಗ ನನಗೆ ಬೇರೆ ಕೇಸ್ ಇತ್ತು, ಕೋರ್ಟಲ್ಲಿದ್ದೆ. ಕೋರ್ಟಲ್ಲಿರುವಾಗ ನಾನು ಕಮಲಿಗೆ ಕರೆದು ಹೇಳ್ತೇನೆ, ಕಮಲು ಏನಾದರೂ ಆಗಿ ಹೋಗಿದೆ, ಅದನ್ನು ಸರಿ ಮಾಡುವ, ನೀನು ಅದನ್ನು ಇದು ಮಾಡೋದು ಬೇಡ, ರಾಶಿ ಮಾಡೋದು ಬೇಡ, ಮಾಡಿದರೆ ಮಾತ್ರ ನಾನು ತಾಯಿದು ತಮ್ಮಂದಿರವರು, ನಂಗೆ ಮರೆಯದ ಪ್ರಶ್ನೆ ಆಗ್ತದೆ, ನಮ್ಮ ಸಹ ಮನೆ ಅದು ಅಂತ ಹೇಳಿದ್ದೇನೆ. ಇವ ಅದನ್ನು ಕೇಳಿ ಸಹ ಇವನಿಗೆ ಗಾಳಿ ಹಾಕೋರಿದ್ದಾರಲ್ಲ, ಗಾಳಿ ಎಲ್ಲ ಹಾಕಿ ಬಿಟ್ಟಿದ್ದಾರೆ ಇವನಿಗೆ. ದಾದಾ ಪುಂಡಿಯ ಪಾಡಿಯ ಬಕ್ಕ ಅಂತ ಇವರಲ್ಲ, ಸಿಕ್ಕಾಕೊಳ್ಳುದು ಯಾರು? ಕಮಲು. ಅನುಭವಿಸುದು ಯಾರು? ಕಮಲು. ಬದುಕಿದ್ರೆ ಸತ್ತ ಕಮಲು. ಅವ್ರಿಗೆ ಏನಾಗ್ತದೆ, ಇವು ಸತ್ರ ಸಹ ಪ್ಲಸ್ಸೆ, ಕಮಲು ಬದುಕಿದ್ರೆ ಸಹ ಪ್ಲಸ್ಸೆ ಅವರಿಗೆ. ಕಮಲು ತಾಗಿಬಿಟ್ಟು ಏನೋ ಹೋರಾಟ ಮಾಡಿಬಿಟ್ಟು ದೊಡ್ಡ ಮಾಡಿದ್ರೆ ಸಹ ನಮ್ಮ ಹುಡುಗ ಅಂತ, ಸತ್ತರೆ ನಮ್ಮ ಹುಡುಗಲ್ಲವ, ಹೆಂಚಿನ ಅಂಡು ಸಾಹಿತ್ಯ ಬಣ್ಣ ಕೇನಿಜಿ ಅಂತ ಹಾಗೆ ಅದು ಇರ್ತದಲ್ಲ. ಹಾಗೆ ಕಮಲಿಗೆ ಗಾಳಿ ಹಾಕಿದ್ದಾರೆ, ಈ ಪಾಡಿಯ ದೆಪ್ಪೆದಿಲ್ಲ ಹಾಗೆ ಅಂತ. ಈ ಕಮಲ್ ಏನು ಮಾಡಿದ್ದಾನೆ, ಪ್ರೇಮನ ಒಂದು ದಿವಸ ಅಲ್ಲಿ ಒಂದು ಡಾಕ್ಟರ್ ಶಾಪ್ ಇದೆ, ಅವನಿಗೆ ಏನೋ ಜ್ವರ ಬರ್ತದೆ ಅಂತೇಳಿ ಅವನ ಅಣ್ಣ ಪ್ರೇಮನ ಅಣ್ಣ, ಅವ ಪೂಜಾರಿ, ಈ ದೈವದೆಲ್ಲ ಇದು ಮಾಡೋ ಪೂಜಾರಿ, ಅವರೊಂದಿಷ್ಟು ಜುಟ್ಟು ಬಿಟ್ಟು ಅವರು ಮತ್ತೆ ಹೋಗುದು ಎಲ್ಲಿಗೆ, ಅಡ್ಡೂರಿಗೆ. ಡಾಕ್ಟರ್ ಇರುವುದು ಅಡ್ಡೂರು, ಆಗ ಸಿಟಿ ಅಂದ್ರೆ ಅಡ್ಡೂರು, ಮುಸ್ಲಿಂ ಇರುವ ಏರಿಯಾ, ಅಲ್ಲಿ ಮುಸ್ಲಿಮರೆಲ್ಲ ಜಾಸ್ತಿ ಅಲ್ಲ, ಡಾಕ್ಟರ್ಸ್ ಅಲ್ಲಿಯೇ ಕೂತಿದ್ದಾರೆ, ಅವರಿಗೆ ಸಹ ಕಮಾಯ ಆಗುದು ಅಲ್ಲಿಯೇ. ಡಾಕ್ಟರ್ಗೆ ಸಹ ಇಲ್ಲಿ ಜನ ಕಮ್ಮಿ, ಅಲ್ಲಿ ಜನ ಜಾಸ್ತಿ, ಮತ್ತು ಕಾಯಿಲೆ ಸಹ ಜಾಸ್ತಿ ಆಚೆ ಅಲ್ಲ, ಕಾಯಿಲೆ ಜಾಸ್ತಿ ಆಚೆ ಇರುದು ಆಯ್ತಾ. ಹಾಗೆ ಆ ಅಡ್ಡೂರು ಅಂದ್ರೆ ಪ್ಲೇಸ್ ಎಲ್ಲ ಬರ್ಲಿಕ್ಕೆ, ಆಚಿನವರಿಗೆ ಬರ್ಲಿಕ್ಕೆ ಈಚಿನವ್ರಿಗೆ ಹೋಗ್ಲಿಕ್ಕೆ ಎಲ್ಲ ಇತ್ತು. ಅಲ್ಲಿ ಅಡ್ಡೂರಲ್ಲಿ ಡಾಕ್ಟರ್ ಇರುದು, ಡಾಕ್ಟರ್ ಶಾಪ್ ಅಡ್ಡೂರು ಇರುದು. ಅವರು ಸಾಯಂಕಾಲ ಮಾತ್ರ ಇರುದು, ಹಗಲಲ್ಲಿ ಅವರಿಗೆ ಏನೋ ಮಂಗಳೂರಲ್ಲಿ ಏನೋ ಇದಿರ್ತದೆ, ಸಾಯಂಕಾಲ ಅಲ್ಲಿ ಇರ್ತಾರೆ ಅವರು. ಸಾಯಂಕಾಲ 5:30 ಗಂಟೆ ಡಾಕ್ಟರ್ ಇವ ಸಾಯಂಕಾಲ ಹೋಗುದು ಡಾಕ್ಟರ್ ಹತ್ರ, ಇವರನ್ನು ಕರ್ಕೊಂಡು ಹೋಗಿ ಅವರ ಅಣ್ಣನನ್ನು ಕರ್ಕೊಂಡು ಅಲ್ಲಿ ಹೋಗುವಾಗ ಇವ ಅಲ್ಲಿ ನಿಂತಿದ್ದಾನೆ. ಅಲ್ಲಿ ಒಂದು ಸರಬ್ ಅಂಗಡಿ ಇದೆ ರೋಡ್ ಸೈಡಲ್ಲಿ, ಸಂಕದ ಈಚೆಗಡೆ ಒಂದು ಸರಬ್ ಅಂಗಡಿ ಇದೆ, ಸರಾಯಿ ಅಂಗಡಿ ಇದೆ. ಅಲ್ಲಿ ಇವ ಕೂತ್ಕೊಳ್ಳುದು, ಅಲ್ಲಿ ಯಾರೋ ಒಬ್ರು ಇದ್ರು, ಎಂತ ಹೆಸರು ಗೊತ್ತಿಲ್ಲ, ಅವರು ಸರಾಯಿ ಅಂಗಡಿ ನಡೆಸುದು.
ಅವರು ಇವನ ಫ್ರೆಂಡ್ ಆಗಿ ಇವನು ಊರಿಗೆ ಹೆಸರಾಗಿದ್ದಲ್ಲ, ಅದ್ರ ನಂತರ ಇವನಿಗೆ ಅಲ್ಲಿ ಒಂದು ಮರ್ಯಾದೆ ಆಗಿದೆ. ಅವರು ಇವನಿಗೆ ಕಮಲ ಅಂತ ಕೂರಿಸುದು, ಅಲ್ಲಿ ಇದು ಕೂರಿಸುದಲ್ಲ, ಇದ್ರೆ ಓಕೆ ಅವನಿಗೆ ಚಾರ ಕೊಡ್ತಾರೆ ಅಲ್ಲಿ ಹೋದ್ರೆ, ಕಮಲ್ ಇರ್ಲಿ ಬೇಕಾಗ್ತಾನಂತ ಹೋಗುವಾಗ ಪ್ರೇಮನಲ್ಲಿ ಬರ್ತಾ ಇರ್ತಾನೆ. ಅಲ್ಲಿಂದ ಒಂದು ರೋಡ್ ತೆಕೊಂಡು ಬರ್ತಾನೆ, ಅಲ್ಲಿಂದ ರೋಡ್ ಇಟ್ಟಿದ್ದಾನೆ, ಯಾರಾದ್ರೂ ಬಂದ್ರೆ ಬೇಕಾಗ್ತದಲ್ಲ, ಇವನಿಗೆ ಹೆಸರಾಗಿದೆ. ಹೆಸರಾದ ಮೇಲೆ ಓದಲ್ಲಿ ಒಂದು ಆಯ್ದು ಇಡ್ತಾನೆ. ಅಲ್ಲಿ ನಾನು ಓದಲ್ಲಿ ನಿಂತಲ್ಲಿ ಒಂದು ಇರ್ಬೇಕಲ್ಲ, ಏನು ನಂಗೆ ಧೈರ್ಯಕ್ಕೆ. ಈಗ ನಾವೊಂದು ಎಲ್ಲಿ ಅದು ನಿಲ್ತಿದ್ದೇವೆ ಅಂತ ಹೇಳಿದ್ರೆ ಅಲ್ಲಿಂದ ಏನೋ ಇಟ್ಟಿರ್ತೇವೆ, ಇರ್ಲಿ ಬೇಕಾಗ್ತದೆ ಅಂತ. ನಾವು ಅದರ ಜೊತೆ ಬದುಕುವವರಲ್ಲ, ನಾವು ಆಯ್ದ ಜೊತೆ ಬದುಕುವವರು. ಅದೊಂದು ಇರ್ಲಿ ಅಂತ ಬೇಕಾಗ್ತದೆ ನಾವು ಇಟ್ಟಿದ್ದೇವೆ ಅಲ್ಲಿ. ಹಾಗೆ ಯುವಸ ಇಟ್ಟಿದ್ದಾನೆ ಅಲ್ಲಿ. ಒಂದು ಪ್ರೇಮನ ಬರ್ತಾ ಇದ್ದಾನೆ, ಪ್ರೇಮನ ನೋಡಿದ. ನಾನು ಕಾಯ್ತಾ ಇದ್ದೆ ಪ್ರೇಮನ, ನೀವ ಕಾಯ್ತಾ ಇದ್ದೆ ಎಲ್ಲಿ ಪೊಳಲಿಗೆ ಬರ್ತಾನೆ, ಎಲ್ಲಿ ಆಚೆ ಹೋಗ್ತೇನೆ ನೋಡುವ ಅಂತ. ಇವ ಒಂದೊಂದ್ಸರಿ ಏನಕ್ಕಿದ್ರೆ ಅಡ್ಡೂರಿಗೆ ಹೋಗುದು ಇವರು, ಏನಾದ್ರು ಬೇಕಿದ್ರೆ ಅಡ್ಡೂರಲ್ಲಿ. ಪೊಳಲಿಯಲ್ಲಾಗ ದೊಡ್ಡ ಅಂಗಡಿ ಏನಿಲ್ಲ, ಈಗ ಸ್ವಲ್ಪ ಇದೆ, ಇಂಪ್ರೂವ್ಮೆಂಟ್ ಆಗಿದೆ, ಒಳ್ಳೆ ಅಂಗಡಿ ಎಲ್ಲ ತುಂಬದೇ ಆಗಿದೆ. ಆಗ ಒಂದು ಜನರಲ್ ಸ್ಟೋರ್ ಅಂತ ಇತ್ತು ಪೊಳಲಿ, ಜಯಣ್ಣ ಅಂತೇಳಿ ಅವ್ರದ್ದೊಂದು ಅಂಗಡಿ, ಸೆಟ್ರುಗಳವರು ಒಳ್ಳೆ ಮನೆತನದವರು. ಅವ್ರದ್ದೇ ಮಿಲ್ಲಿಗಿಲ್ಲೆಲ್ಲ ಇದೆ, ಅವ್ರ ಅಣ್ಣ ತಮ್ಮಂದಿರು ಅವ್ರದ್ದೇ ಎಲ್ಲ ಅಂಗಡಿ, ದೊಡ್ಡ ಎಲ್ಲ ಇರೋದು ಅವ್ರದ್ದೇ. ಮತ್ತೆ ಏನಾದ್ರು ಬೇಕಾದ್ರೆ ಡಾಕ್ಟರ್ ಇಟ್ಟರೆ ಅಲ್ಲಿ ಹೋಗ್ಬೇಕು, ಅಡ್ಡೂರಿಗೆ ಹೋಗ್ಬೇಕು. ಹೋಗ್ತಾ ಇರುವಾಗ ನೋಡಿದ ಕಮಲನ ಜೊತೆ 2-3 ಜನ ಇದ್ದಾರೆ. ನೋಡಿಬಿಟ್ಟು ರಾಡ್ ಇಟ್ಕೊಂಡು ಬಂದ. ದಾದಾಯ ಬಗಲ್ದಿನಿ ಮುರಣೆ ಅಂತ ಇಲ್ಲಿ ದೂಡಿದ ಅವನನ್ನು, ಪ್ರೇಮನ ಚಿಕ್ಕವ, ಸಣ್ಣ, ಎಷ್ಟು ಜನ ಇದ್ದಾನೆ, ಅವನಿಗೆ ಒಂದು ಕೈ ಸಾಕು ದೂಡಿಲಿಕ್ಕೆ. ಬಿದ್ದ ದಶನ ರೋಡಲ್ಲಿ ಓಡಿಲ್ಲ. ಆಗ ಇವರು ತಡಿತಾರೆ, ಯಾರು ಅವ್ರ ಅಣ್ಣ. ಅವರನ್ನು ಇದಲ್ಲ, ಅವರು ಪೂಜಾರಿ, ಅವರು ಪೆಟ್ಟಿನವರಲ್ಲ. ಅವರು ಆ ಪೆಟ್ಟಿಗೆಟ್ಟು ಪಾಪ ಹೋಗುದಿಲ್ಲ, ಅವರು ದೇವಸ್ಥಾನ ಪೂಜಾರಿ ಮಾಡ್ಕೊಂಡು ಆಗಿರೋದು. ಎಜುಕೇಶನ್ಸ್ ಇಲ್ಲ, ಅಲ್ಲೇ ಗದ್ದೆ ಕೆಲಸ. ಅವ್ರಿಗೆ ಮಂಗಳೂರು ಸರಿ ದಾರಿ ಗೊತ್ತಿಲ್ಲ, ಅವರಿಗೆ ಶಾಲೆಗೆ ಹೋಗಿಲ್ಲ. ಅವ್ರ ವಯಸ್ಸು ನಮ್ಮ ಮಾವ, ಅವರು ನನ್ನ ತಾಯಿದ ಅಣ್ಣ. ಅವರನ್ನು ಕರ್ಕೊಂಡು ಹೋಗುವಾಗ ಅವರಿಗೆ ಅವ ಅಡ್ಡ ಬೀಳ್ತಾನೆ. ಕಮಲ ಅವನಿಗೆ ಗುರ್ತಿದೆ, ಕಮಲ ಬರ್ಚಿ ಅಂತ ಹೇಳಿ ಅಡ್ಡ ಬಿಡ್ತಾರೆ. ಅವರನ್ನು ದೂಡಿ ಗಿಡಿ ಎಲ್ಲ ಹೊಡಿತಾನೆ, ಇವ ರೋಡಲ್ಲಿ ಹೊಡಿತಾನೆ. 1-2-3 ಏಟು ಹೊಡಿತಾನೆ, ಕಡಿಯುದಲ್ಲ ಹೊಡಿಯುದು ರೋಡಲ್ಲಿ. ಕಾಲಿಗೆಲ್ಲ ತಾಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾನೆ ಅವ. ಯಾರು ಪ್ರೇಮನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾನೆ. ನಮ್ಗೆ ಅಲ್ಲಿಂದ ಮೆಸೇಜ್ ಬರ್ತದೆ, ಪ್ರೇಮನಿಗೆ ಕಮಲ್ ಹೊಡೆದಿದ್ದಾನೆ ಅಂತ. ಹೊಡೆದ ಮೇಲೆ ನಾವೇನ್ ಮಾಡ್ಬೇಕು, ಅವನಿಗೆ ಪೂಜೆ ಮಾಡ್ಬೇಕಾ? ಅವನಿಗೆ ಕೊಬ್ಬುಂಟ ಅಂತ ಆಯ್ತಾ ಇರ್ತಲ್ಲ. ಆಗ ಸ್ಟಾರ್ಟ್ ಯಾರು ಗ್ಯಾಂಗ್ ಅವರಿಗೆ? ಅವನೆಲ್ಲ ಪ್ರೇಮರಸ ಏನು ಮುಸ್ಲಿಂ ಅಲ್ಲಲ್ಲ, ಹಿಂದೂ ಅಲ್ಲವ. ಆಗ ಹಿಂದೂ ಸಂಘಟನೆ ಅವರಿಗೆ ಒಳ್ಳೇದು ಮಾಡ್ಬೇಕಿದ್ರೆ ನ್ಯಾಯ ಕೇಳಿ ಒಳ್ಳೇದು ಮಾಡಿ ಸರಿ ಮಾಡ್ಬೋದಿತ್ತಲ್ಲ, ರಾಜಿ ಮಾಡ್ಬೋದಿತ್ತಲ್ಲ. ಅವರಿಗೆ ರಾಜಿ ಬೇಡ, ಅವರಿಗೆ ಬೇಕಿದ್ದ ದೊಡ್ಡ ಗಲಾಟೆ ಬೇಕು. ಅವರಿಗೆ ರಘುದು ಟೀಮ್ ಇದೆ, ರಘುನ ಟೀಮನ್ನು ಮುರಿಬೇಕು. ಅವರದ್ದು ಇಲ್ಲಿ ಒಂದು BMS ಅಂತ, HMS ಇವರದ್ದು, ಸುರೇಶ್ ಶೆಟ್ಟಿ ಲೋಕಸಿಟಿ ಟೀಮ್ ಇವರದ್ದು. BMS ಇವರು ಹೊಸತು ಯೂನಿಯನ್ ಮಾಡಿದ್ದಾರೆ. ಆಗ HMS ಬೆಳೆದಿದೆ, HMS ಸ್ಟ್ರಾಂಗ್ ಇದೆ. ಲೋಕಸಿಟಿ ML ಆಗಿದ್ರು, ಅದರ ಸುರೇಶ್ ಶೆಟ್ಟಿ ಅವರೆಲ್ಲ ಬೆಳೆದು ಸ್ಟ್ರಾಂಗ್ ಆಗಿದ್ದಾರೆ. HMS ಸ್ಟ್ರಾಂಗ್ ಆಗಿದೆ. HMS ಸ್ಟ್ರಾಂಗ್ ಆಗ ಕಾರಣ ಯಾರು? ರಘು ಪ್ರಮೋದ್. ರಘು ಅವರ ಸಾಥಿಯಿಂದ, ರಘು ಅವರ ಸಪೋರ್ಟಿನಿಂದ, ರಘು ಅವರ ಜನಬಲದಿಂದ HMS ಸ್ಟ್ರಾಂಗ್ ಆಗಿದೆ. ಏನಿದ್ರೆ ಸಹ ರಘು ಪ್ರಮೋದ್ ಬರೋದಲ್ಲಿ. ಅದರಿಂದ ಅವರಿಗೆ ಒಂಥರ ಕಂಡಿದೆ. ಇವರನ್ನು ಮುರಿದ್ರೆ, ಇವರಿಗೆ ಸ್ವಲ್ಪ ಟೆನ್ಷನ್ ಕೊಟ್ರೆ, ಇವರದ್ದು ಇಲ್ಲಿ ಡೈವರ್ಟ್ ಮಾಡಿದ್ರೆ ನಮ್ಗೆ ಎಲ್ಲಿ ಬೆಳಿಬಹುದಲ್ಲ, ಅಲ್ಲಿ BMS ಇವನನ್ನು ಬೆಳಿಬಹುದು. ಅದಕ್ಕೆ ಈ ಕಮಲ ಅಂತ ಅವನನ್ನು ಎದುರು ಹಾಕಿದ್ದಾರೆ. ಇಲ್ಲದ್ರೆ ಅವರಿಗೆ ಕಾಂಪ್ರಮೈಸ್ ಮಾಡಬಹುದಿತ್ತು. ಹಿಂದೂ ಸಂಘಟನೆ ಅಂದ್ರೆ ಹಿಂದೂಗಳ ರಕ್ಷಣೆಗೆಲ್ಲ, ಹಿಂದೂಗಳ ರಕ್ಷಣೆಗಾದ ಮೇಲೆ ಹಿಂದೂಗಳನ್ನು ರಕ್ಷಣೆ ಮಾಡ್ಬೇಕಲ್ಲ, ಹಿಂದೂಗಳನ್ನು ಓಡಿಸುವುದಾ? ಮಾಡಬಾರ್ದಲ್ಲ, ಹಿಂದೂಗಳನ್ನು ಓಡಿಸುದು ಮಾಡಬಾರ್ದು, ಹಿಂದೂಗಳನ್ನು ರಕ್ಷಣೆ ಮಾಡಬೇಕು. ಹಿಂದೂಗಳು ತಪ್ಪು ಮಾಡುವಾಗ ಅವರನ್ನು 4 ಜನ ಕಡ್ದು ಚಿದ್ದಿ ಬುದ್ಧಿ ಹೇಳಿ ಅವರನ್ನು ಸರಿ ಮಾಡ್ಕೊಳ್ಬೇಕು. ಆಗ ಮಾತ್ರ ಅಲ್ಲಿ ತಾಯಿದು ಸಪೋರ್ಟ್ ಇರ್ತದೆ. ರಾಜೇಶ್ವರಿದು ಪೊಳಲಿದು ಅಲ್ಲಿ ತಾಯಿ ಯಾರು? ತಾಯಿ ರಾಜೇಶ್ವರಿಯೇ. ನಾವು ಹೆಸರು ಬೇಳೆ ಹೇಳ್ಬೇಕಂತೆಲ್ಲ, ತಾಯಿದು ನಾವು ತಾಯಿದು ಹೆಸರು ಹೇಳ್ತೇವ? ನಮ್ಮ ತಾಯಿದು ನನ್ನ ಹೆಸರು ತಾಯಿದು ಸುಂದರಿ ಅಂತ, ನಾನು ಸುಂದರಿ ತಾಯಿ ಅಂತ ಕರಿತೇನಾ? ಇಲ್ಲ, ಅಮ್ಮವಂತೆ ಕರೆಯುದು. ಅವರು ಅಮ್ಮವೇ, ನಾವು ಹೆಸರು ಹೇಳುದಲ್ಲ ಅಮ್ಮನಿಗೆ. ಅಮ್ಮ ಜಗನ್ಮಾತೆ ಅಮ್ಮವೇ ಅಂತ ಹೇಳುದು. ನಮ್ಮ ಸುರಿನಮ್ಮ ಅವರು. ಆ ತಾಯಿ ಎಲ್ಲ ನೋಡ್ತಾ ಇರ್ತಾರಲ್ಲ. ಕಮಲನ್ನು ಸಹ ನೋಡಿದ್ದಾರೆ, ಪ್ರೇಮನನ್ನು ಸಹ ನೋಡಿದ್ದಾರೆ. ಎಲ್ಲ ಏನು ಮಾಡಿದ್ದಾರೆ, ಎಲ್ಲರ ಮನಸ್ಸನ್ನು ತಿಳ್ಕೊಂಡಿದ್ದಾರೆ ಅವರು. ಎಲ್ಲರ ಮನಸ್ಸು ಏನು ಅಂತ ಅವರಿಗೆ ತಿಳಿದಿಲ್ವಾ? ಎಲ್ಲ ತಿಳ್ಕೊಂಡಿದ್ದಾರೆ. ಅದಕ್ಕೆ ದೇವರು ಹೇಳುದಲ್ಲ, ಅದಕ್ಕೆ ಮಾಯ ಹೇಳುದು. ನಾವು ಮಾಯ ಹೇಳುದು ಅದಕ್ಕೆ. ಮಾಯ ಹತ್ರ ನ್ಯಾಯ ಇರುದಲ್ಲ, ಅವಳ ಹತ್ರ ಧರ್ಮ ಇರುದು, ನೀತಿ ನಿಯಮ ನಿಷ್ಠೆ ಇರುವುದೇ ಅವರ ಹತ್ರ. ನಾವು ಎಲ್ಲಿರುದು? ನಮ್ಮೊಳಗೆ ಇದೆ, ನಾವು ತೋರಿಸಲ್ಲ ಅಷ್ಟೇ. ನಮ್ಮೊಳಗೆ ಇದೆ, ನೀತಿ ಇದೆ, ನಿಯಮ ಇದೆ, ನಿಷ್ಠೆ ಇದೆ. ನಾವೇನು ಮಾಡ್ತೇವೆ? ನಮ್ಮ ಸ್ವಾರ್ಥಗೋಸ್ಕರ ತೋರಿಸಲ್ಲ. ನಾನು ಉತ್ತಮ, ಅವ ಮಧ್ಯಮ, ನಾವು ಮಾತ್ರ ಟೆರರಿಸ್ಟ್ ಹೊಡೆಯುದು, ಅವರು ಪಾಪದಾರು ಹೊಡೆಯುದು. ಹಾಗೆಲ್ಲಲ್ಲ. ನಾವು ಯಾರಿಗಾದ್ರೂ ಟೆರರಿಸ್ಟ್ ಹೊಡೆದಿದ್ದೇವ? ಆರ್ಮಿ ಅವರು, ನಮ್ಮ ದೇಶ ಕಾಯುವವರು, ದೇಶಕ ರಕ್ಷಕರವರು, ಅವರು ಟೆರರಿಸ್ಟ್ ಹೊಡೆಯುದು, ಅವರು ಓಡಿಸ್ಕೊಳ್ಳುದು. ಅವರ ಬಗ್ಗೆ ನಾವು ಚಿಂತೆ ಮಾಡುದಿಲ್ಲ. ನಾವಿಲ್ಲಿ ಏನು ಅಂತ, ಅವ ಟೆರರಿಸ್ಟ್, ಅವ ಭಯಂಕರ, ಇವ ಧೈರ್ಯದವ, ನಾನು ಹಾಗೆ ಏನಿಲ್ಲ, ನಾನು ಅವನಿಗೆ ಹೊಡೆದದ್ದು ಅಂತ, ನಾನು ಉತ್ತಮ ಅಂತ. ಹಾಗೆ ಈ ಪೊಳಲಿ ಕಮಲಾಶ ಹೊಡೆದ ಯಾರಿಗೆ? ಪ್ರೇಮನಿಗೆ. ಅವನ ಅದ ಮಾತ್ರ ಎಂತ ಮಾಡ್ಬೇಕು? ನಾವೇನ್ ಮಾಡ್ಬೇಕು ಅವನಿಗೆ? ನಾವು ಸಹ ಮಂಗಳೂರಲ್ಲಿ ಬೆಳೆದಿದ್ದೀವಿ, ನಮಗೆ ಸಹ ಒಂದು ರೆಸ್ಪೆಕ್ಟ್ ಇದೆ. ನಾವು ಸಹ ಮರ್ಯಾದೆಗೋಸ್ಕರ ಬದುಕುವವರು. ಈಗ ಸಹ ನಾವು ಮರ್ಯಾದೆಗೋಸ್ಕರ ಬದುಕುವವರು. ನಾವು ಮರ್ಯಾದೆ ಹೋಯ್ತು ಅಂತ ಹೇಳಿದ್ರೆ ನಾವು ಯಾರಿಗೂ ಬಗ್ಗಿ
ಕಾರ್ ಬರ್ತವೆ ಅಂತ ಹೇಳಿ ಅದು ಬೇರೆ ಇದ್ದಾರೆ ಕಾರ್ ಹಿಡಿಯುವವರು. ನಾವಲ್ಲ ಪ್ರಮೋದ ಕಾಲು ಹಿಡಿಯುವುದಿಲ್ಲ. ಹಿಡಿತಾನೆ ಯಾರ್ದು? ನ್ಯಾಯವಂತರದು, ನೀತಿವಂತರದು, ನಿಯಮವಂತರದು ಕಾಲು ಈಗ ಸಿಡಿತೇನೆ. ಯಾವ ಸಭೆಯಲ್ಲಿ ಸಿಡಿತೇನೆ, ಯಾವ ಸಭೆಯಲ್ಲಿ ಸಹ, ಯಾವ ಟೆಂಪಲ್ ಅಲ್ಲಿ ಸಿಡಿತೇನೆ. ನಮ್ಮ ಊರಿನವ್ರು ಯಾರು ಸಹ ಈಗ ನಮ್ಮ ಊರಿನವರು, ನಮ್ಮ ಏರಿಯಾದವ್ರು ನಮಗೆ ಸಪೋರ್ಟ್. ನಮ್ಮ ಸಂಬಂಧಿಕರು ಪ್ರಮೋದ ಕೆಟ್ಟವ ಅಂತ ಯಾರು ಹೇಳುದಿಲ್ಲ. ಯಾರಾದ್ರೂ ಹೇಳಿ ನನ್ನ ಕೆಟ್ಟವ ಅಂತ ಸಂಬಂಧವಿಲ್ಲ. ನನ್ ಸಂಬಂಧ ಇರುವುದು ಯಾರು? ಕಮಲು ಮತ್ತು ಪ್ರೇಮನಿಗೆ ಸಂಬಂಧ. ನಾನು ಪ್ರೇಮನಿಗೆ ಕೊಡ್ತದಕ್ಕೆ ನಾವೇನ್ ಮಾಡ್ಬೇಕು? ಬಸ್ಸಲ್ಲಿ ಹೋಗ್ತಾ ಇದ್ದೆ, ಅವನನ್ನು ಹೊಂಚಾಕಿದ್ದೇವೆ ನಾವು. ಯಾರಿಗೆ? ಕಮಲಿಗೆ ಹೊಂಚಾಕಿದ್ದೇವೆ. ಹೊಂಚಾಕಿ ನಾವು ಕಾಯ್ತಾ ಇದ್ದೇವೆ ಅವನು ಹೊಡಿಬೇಕಂತ. ಮಂಗಳೂರಲ್ಲಿ ಒಂದು ಕೇಸ್ ಇತ್ತು ಅವನಿಗೆ, ಅಲ್ಲಿ ಅಟೆಂಡ್ ಆಗ್ತಾನಂತ ಗೊತ್ತಾಯ್ತು ನಮಗೆ. ಕಮಲ್ ಅಟೆಂಡ್ ಆಗ್ತಾನಂತ ನಮಗೆ ನ್ಯೂಸ್ ಬಂತು. ಅವನಿಗೆ ಆಗ ಇಡೀ ಮಂಗಳೂರು ನಮ್ಮ ಸಂಘಟನೆ, ಸಂಘ ಪರಿವಾರ ಎಲ್ಲ ಸಪೋರ್ಟ್. ಅಂದ್ರೆ ನಾವು ಹಿಂದೂಗಳು ಅಲ್ಲ, ಅವ ಮಾತ್ರ ಹಿಂದೂಗಳು, ಕಮಲ್ ಒಬ್ಬ ಹಿಂದೂ, ಇವರೆಲ್ಲ ಹಿಂದೂಗಳಲ್ಲ ಅಂತ. ಹಾಗೆ ಸಂಘಟನೆಯವರು ಅವನಿಗೆ ಸಪೋರ್ಟ್ ಮಾಡಿ ಅವನಿಗೆಲ್ಲ ಬಂದರು ಕೋರ್ಟಿಗೆ ಅವನನ್ನು ಬಚಾವ್ ಮಾಡಕ್ಕೆ. ಈ ತುಳಸಿ ಅಂತ ಒಬ್ಬ ಕದ್ರಿ ತುಳಸಿ ಅಂತ ಇದ್ದ, ಅವನ ಫ್ರೆಂಡ್ ಅವ ಕಮಲು. ಮತ್ತೆ ಅವನಿಗೆ ಹೊಡೆದ್ರು, ತುಳಸಿಗೆ ಹೊಡೆದ್ರು. ಯಾರು ಸಂಘಟನೆಯವರಿದ್ದಾರಲ್ಲ, ಸಂಘಟನೆಯವರು ಅವರೇ ತುಳಸಿಗೆ ಹೊಡೆದ್ರು. ಮತ್ತೆ ಅವರೇ ತುಳಸಿಗೆ ಹೊಡೆದ ಕೈಯಲ್ಲೆಲ್ಲ ಕರ್ದದೆ ತುಳಸಿಗೆ, ಆಯ್ತಾ? ಆ ತುಳಸಿ ಬಂದಿದ್ದಾನೆ ಯಾರಿಗೆ? ಇವನಿಗೆ ಸಪೋರ್ಟ್ ಆಗಿ. ಸಂತದ್ದು ಕ್ಲೋಸ್ ಅವ ತುಳಸಿ, ಸಂತದ್ದು ಬಾರಿ ಫ್ರೆಂಡ್ ಅವ. ಈ ವಿನಯ ಅವನು ಸಂತ ಫ್ರೆಂಡ್. ವಿನಯ, ಗೋಪಾಲ, ಬರ್ಕೆ ನಾಗೇಶ, ವಿನಯ, ಬರ್ಕೆ ವಿನಯ ಸಂತದ್ದು ಛತ್ರದಲ್ಲಿ ಇರುವುದು ಜಾಸ್ತಿ. ಮೊದಲು ಸಂತದ ಛತ್ರ ಇತ್ತು, ಛತ್ರ ಅಂತ ಹೇಳುದು. ಈ ಗೋಪಾಲ, ವಿನಯ, ನಾಗೇಶ, ಮತ್ತೊಬ್ಬ ರೋಯಿ ಅಂತ ಒಬ್ಬ ಇದ್ದ. ಇತ್ತೀಚೆಗೆ ಒಂದು 2 ವರ್ಷ ಮೊದಲು ಒಂದು ಮಾಡ್ರ ಆಯ್ತಾ, ಒಂದು ಈ KSRTC ಕೆಳಗಡೆ ಏನಿಲ್ಲ ಕುಡ್ದು ಲಾಸ್ಟಿಗೆ ಸಾಯಕ್ಕೆ ರೆಡಿ ಇದ್ದಾಗ ಯಾರೋ ಒಬ್ಬ ಹುಚ್ಚ ಸಾಯಿಸಿಬಿಟ್ಟ ಅವನು ಸಾಯಕ್ಕೆ ರೆಡಿಯಾಗಿದ್ದ, ಕುಡ್ದು ಸಾಯಕ್ಕೆ ರೆಡಿಯಾಗಿದ್ದ, ಓಟ ಬಿಡ್ತಿದ್ದ ಅವನು. ಮತ್ತೆ ಯಾರ ಒಬ್ಬ ಅವನಿಗೆ ಗಲಾಟೆ ಆಗಿ ಅವನನ್ನು ಸಾಯಿಸಿಬಿಟ್ಟ. ವಿನಯ್ ಫ್ರೆಂಡ್ ಅವ. ವಿನಯ ಮತ್ತು ಗೋಪಾಲ, ರೋಯಿ, ನಾಗೇಶ ಅಂತೇಳಿ ಇವರೊಂದು ಟೀಮ್, ಆಯ್ತಾ? ಇವರದೊಂದು ಟೀಮ್ ಇತ್ತು. ಇವರದ್ದು ಟೀಮ್ ಅಂದ್ರೆ ಇವರು ಚಿಕ್ಕ ಟೆಂಪಲ್ ಎಲ್ಲ ಉಗ್ಘಾಟನೆ ಆಗ್ತದಲ್ಲ, ಈ ದೈವಸ್ಥಾನ ಅದು ಇದೆಲ್ಲ ಉಗ್ಘಾಟನೆ ಎಲ್ಲಿಯಾದ್ರೂ ಆಗ್ತದಂತ ಗೊತ್ತಾದ್ರೆ ಇವರು ಏನ್ ಮಾಡ್ತಾರೆ, ಅಲ್ಲಿದೊಂದು ನೋಟಿಸ್ ತಗೊಳ್ತಾರೆ. ಅಲ್ಲಿದೊಂದು ನೋಟಿಸ್ ಪಿಕ್ ಮಾಡಿ ಅಲ್ಲಿಂದ ರಿಸೀಟ್ ಕಲೆಕ್ಟ್ ಮಾಡ್ತಾರೆ. ಪ್ರೆಸ್ ಅಲ್ಲಿ ರಿಸೀಟ್ ಮಾಡ್ತಾರೆ, ಚಂದ ಎತ್ಕೊಳ್ಳೋಕೆ. ಮತ್ತು ಒಂದು ಬ್ಯಾಗ್ ಇಟ್ಕೊಂಡು ನಾಮ ಹಾಕೊಂಡು ಕಲೆಕ್ಷನ್ಗೆ ಹೋಗ್ತಾರೆ. ವಿನಯ ನಾಮ ಹಾಕ್ಲಿಕ್ಕೆ, ವಿನಯ ಆಕ್ಚುಲಿ ಮಿಷಿನ್ ಅವ, ಕ್ರಿಶ್ಚಿಯನ್ ಅಲ್ಲಿ ಮಿಷಿನ್ ಅಂತ ಹೇಳ್ತಾರೆ, ಮಿಷಿನ್ ದಕ್ಕಲ್ಲ ಅಂತ. ಅವನೇನ್ ಮಾಡ್ತಾನೆ, ಅವರಿಗೆ ದೇವರ ಇದೆಲ್ಲ ಇಲ್ಲಲ್ಲ, ಮಿಷಿನ್ ಅವರಿಗೆ ಹಿಂದೂ ದೇವರದ್ದು ಉಂಟ. ಇವರ ಜೊತೆ ಸೇರಿಕೊಂಡು ನಾಮ ಹಾಕೊಂಡು ಕಲೆಕ್ಷನ್ಗೆ ಹೋಗೋದು. ನಾವು ಅಲ್ಲಿ ಟೆಂಪಲ್ ಇದ್ದಿದ್ದು ಅಲ್ಲಿಗೆ ಹಣವೇ ಹೋಗುದಿಲ್ಲ ಅವರು. ದೇವರ ಗೋಪಾಲ, ವಿನಯ, ಇವರು ಟೀಮ್. ನಾಗೇಶ ಮತ್ತು ಈ ರೋಯಿ ಹೇಳಿದನಲ್ಲ, ಕಾಲಿಪೋಲಿ ರೋಯಿ ಸತ್ತ. ಇವು ಒಂದು ಸಹ ಇಲ್ಲ ಈಗ, ಅವರು ಒಬ್ಬರು ಸಹ ಇಲ್ಲ, ಎಲ್ಲ ಸತ್ತು ಹೋಗಿದ್ದಾರೆ. ಒಬ್ಬ ರೋಯಿ ಇತ್ತೀಚೆಗೆ ಸತ್ತ, ನಾಗೇಶ ಸತ್ತ, ಗೋಪಾಲ ಹಾಸ್ಪಿಟಲ್ ಎಲ್ಲೋಕಲ್ಲಿ ಯಾರಿಲ್ಲ ಲಾಸ್ಟಿಗೆ ಪಾಪ ಅವ ಸತ್ತ. ಹಾಗೆ ಎಲ್ಲ ಸತ್ತು ಹೋಗಿದೆ. ನಿಮ್ ನೋಟಿಸ್ ಅಲ್ಲಿ ಮ್ಯಾಟ್ರ್ ಇದೆ, ಆ ಮ್ಯಾಟ್ರ್ ಇಟ್ಕೊಳ್ಳೋದು, ರಿಸಿಟ್ ಪ್ರಿಂಟ್ ಮಾಡೋದು ಗೊತ್ತಾಗ್ಬೇಕಲ್ಲ. ಮತ್ತೆ 4 ನೋಟಿಸ್ ಕೊಟ್ಟದ್ದು ರಿಸಿಟ್ ಆಫ್ ದೇವಸ್ಥಾನ ಅಂತ. ಮತ್ತೊಂದು ಅದು ಪ್ರಸಾದ ಇರ್ತದಲ್ಲ ಹರಿಯಾಣದಲ್ಲಿ, ಅದು ಬಿಟ್ಟ ಕೊಡುದು. ಸ್ವಲ್ಪ ಸಿಕ್ಕಿದ್ರೆ ಸಾಕು, ಸಾಯಂಕಾಲಕ್ಕೆ ಆಗ್ತದೆ. ಅವು ಓಟ ಬಿಡ್ತಿದ್ದೇವೆ, ಇಲ್ಲದ ಆ ದಿವಸ ಓಟ ಬಂದು ಎಲ್ಲ ಈ ಸಂತೋಷ ಆಗಿ ಸಂತದ ಗ್ಯಾಂಗ್ ಒಂದು ಟೈಮಲ್ಲಿ ಅವರು ಕದಿರಿ ಸಂತದ. ಆಗ ರಘು ಹೇಳ್ತಿದ್ದ, ಅಕ್ಲಿಂಬರ ಕೈತಾಲ್ ಸೇರ್ಸಾಯರ ಬಲ್ಲಿ ಮಾರ, ನನ್ನ ಹತ್ರ ಹೇಳ್ತಿದ್ದ, ಅಕ್ಲಿಂಬರ ಕೈತಾಲ್ ಸೇರ್ಸಾಯರ ಬಲ್ಲಿ ಮಾರ ಸಂತನವರ ಸರಿಜ್ಜಿ ಅಂತ ಹೇಳ್ತಿದ್ದ ರಘು. ಮತ್ತೆ ಏನ ತುಳಸಿಗೆ ಅವನಿಗೆ ಸ್ವಲ್ಪ ಇದಾಗಿ, ತುಳಸಿ ಆಗಿ ಅದೆಲ್ಲ ಹೋಗುದಿಲ್ಲ. ಅದೇ ಚಂದ ಇದ್ದಾರಲ್ಲ, ಸ್ಮಾರ್ಟ್ ಇದ್ದಾರಲ್ಲ, ನಾನು ಹೇಳಿದಲ್ಲ ನಿಮ್ಗೆ, ನಾನು ಮೊದಲು ಹೇಳಿದನಲ್ಲ. ಆ ಹುಡುಗಿಯರ ಚಟ ಇದ್ರಿಂದ ಆ ದಿವಸ ಸೋಮವಾರ ಆದ್ರಿಂದ ಎಲ್ಲ ದೇವಸ್ಥಾನಕ್ಕೆ ಜನ ಬರ್ತಾರೆ. ಸೋಮವಾರ ಶನಿವಾರ ಯಾವುದೋ ಒಂದು ದಿವಸ, ಒಟ್ಟು ದಿವಸ ಸೋಮವಾರ ಶನಿವಾರ ದೇವಸ್ಥಾನಕ್ಕೆ ಜನ ಬರೋದು ಜಾಸ್ತಿ ಆಗಿಲ್ಲ. ಇವರ ಮೇಲೆ ಇವರದ್ದು ಛತ್ರ ಇದೆ, ಛತ್ರದಲ್ಲಿ ರೂಮ್ ಇದೆ ಇವರದ್ದು. ಅಲ್ಲಿ ಈಶ್ವರ ಲಿಂಗ ಇದೆ, ಅಲ್ಲಿ ಯಾವಾಗಲೂ ನಿಲ್ಲೋದು ಇವರು. ಆ ದಿವಸ ಇವರನ್ನು ಫಾಲೋಅಪ್ ಮಾಡಿದ್ದಾರೆ, ಇವರು ಬರ್ತಾರಂತ, ಯಾರೋ ಮೆಸೇಜ್ ಕೊಟ್ಟಿದ್ದಾರೆ ಇವರಿದ್ದಾರಂತ. ಇವರೇನೋ ಪಿಂಡೋ ವೇಷ ಎಲ್ಲ ಹಾಕೊಂಡು ಅಲ್ಲಿ ಹೋಗಿ ಸಂತು ಏನು ಅಲ್ಲಿ ಮಲಗುವಾಗ ಹೇಳಿದನು ನಾನು. ಸಂತು ಹೊರಗೆ ನಿಂತಿದ್ರು. ಜನ ಸ್ವಲ್ಪ ಕಮ್ಮಿ ಆಗ್ತದಲ್ಲ, ಮಧ್ಯಾಹ್ನ ಜನ ಕಮ್ಮಿ ಆಗ್ತದೆ. ಬೆಳಿಗ್ಗೆ ಸ್ವಲ್ಪ ಜನ ಕಮ್ಮಿ ಆದಾಗ, ಮೇಲೆ ಬರೋ ಕಮ್ಮಿ ಆದಾಗ ಸ್ವಲ್ಪ ಮಲಗಿದೆ, ಸಾಕಾಗಿದೆ. ಬೆಳಿಗ್ಗೆ ಬೇಗ ಎದ್ದಿದ್ದಾನೆ ಕಾಣಬೇಕು ನೋಡ್ಲಿಕ್ಕೆ, ದೇವಸ್ಥಾನಕ್ಕೆ ಬೇಗ ಬರ್ತಾರಲ್ಲ, ಬೇಗ ಎದ್ದಿರ್ಬೇಕು ಸ್ವಲ್ಪ ನೋಡ್ಲಿಕ್ಕೆ ಆಚೆ ಅಂತ ಹೋಗಿ ಮಲಗಿದ್ದಾನೆ. ಚಿಕ್ಕ ರೂಮ್ ಅಂದ್ರೆ ಇಷ್ಟು ದೊಡ್ಡ ರೂಮ್. ಆ ರೂಮ್ಗೆ ಎಂಟ್ರ್ ಆದ ತಕ್ಷಣ ಕಾಟ್, ಆ ಕಾಟಲ್ಲಿ ಎಂಟ್ರೆನ್ಸ್ಗೆ ತಲೆ ಹಾಕಿ ಮಲಗಿದ್ದಾನೆ. ತಲೆ ಈಚೆ, ಇದು ಆಚೆ, ಕಾಲ ಆಚೆ. ಇವರು ಕಾಯ್ತಾ ಇದ್ರು ಮಲಗ್ಲಿಕ್ಕೆ. ಇವನ ಇವನ ಹತ್ರ ಒಂದು 22 ಪಿಸ್ತೂಲ್ ಇತ್ತು, ಅದು ತಲೆದು ಮಾಡಿಗೆ ಇದ್ದಿಲ್ಲ. ಆರಾಮ ದೇವರಿದ್ದಾರೆ ಇಲ್ಲಿ, ಮಂಜುನಾಥ್ ದೇವರಿದ್ದಾರೆ, ಯಾರು ಬರುದಿಲ್ಲ ಇಲ್ಲಿ, ದೇವರಿಗೆ ಭಯ ಪಡ್ತಾರೆ ಅಂತ. ಈ ದೇವರಿಗೆ ಭಯ ಪಡೋದವ್ರು ಇಲ್ವಾ? ದೇವರಿಗೆ ಕೆಲವರು ಭಯ ಪಡೋದಿಲ್ಲ. ಹೊರತರೆ ನಮ್ಮ ಕೆಲಸ ಆಗ್ಬೇಕು, ದೇವರು ಮತ್ತೆ ನಮ್ಮ ಕೆಲಸ ಆಗ್ಬೇಕು. ಹಾಗೆ ಇರುವವರು ಇಲ್ವಾ? ಹಾಗೆ ಇರುವವರು ಬಂದಿದ್ದಾರೆ. ಸಂತು ಮಲಗಿದ್ ನೋಡಿ ಏರ್ದು ಕೈಯನ್ನು ಕಟ್ ಮಾಡುವಾಗ ಒಂದೇ ಪೆಟ್ಟಲ್ಲಿ ಕಟ್ಟಾಗುತ್ತಾ? ಇಲ್ಲಲ್ಲ.
ಒಂದೇ ಬೆಟ್ಟಲ್ಲಿ ಕಟ್ಟಾಗ್ಲಿಕ್ಕೆ ಇದು ಈ ದನ ಕಟ್ ಮಾಡೋದೆಲ್ಲ ಇದು ಇರ್ತಾರೆ ಕೆಲವು ಮರದ್ದು ಇದು ದುಂಬಿ ಎಲ್ಲ ಮಾಡ್ಕೊಂಡು ಇಟ್ಟು ದನವನ್ನು ಇಟ್ಟು ಕಟ್ ಮಾಡೋದು. ಕಸಾಯಿಗಳೆಲ್ಲ ಕಟ್ ಮಾಡೋದು ಹೇಗೆ, ಅದನ್ನು ಇಟ್ಟು ಅದನ್ನು ಸ್ವಲ್ಪ ಅದಕ್ಕೆ ಹಾರ ಹಾಕಿ ಅದನ್ನು ತಲೆಯನ್ನು ಡೈವರ್ಟ್ ಮಾಡಿ ಅಲ್ಲಿ ಇಟ್ಟ ಮೇಲೆ ಕಟ್ ಮಾಡೋದು. ಹಾಗೆ ಒಂದೇ ಬೆಟ್ಟಲ್ಲಿ ಕಟ್ಟಾಗತ್ತಾ? ಇಲ್ಲ ಅಲ್ಲ, ಕೈ ಕಟ್ಟಾಗಲ್ಲ. ಅದು ಸಹ ಕಟ್ ಮಾಡುವಾಗ ಹಿಂಸೆ ಕೊಟ್ಟೆ ಕಟ್ ಮಾಡ್ಬೇಕಲ್ಲ. ಓಕೆ, ಕಟ್ ಆಗಿದೆ. ಮುಲ್ಕಿ ರಫಿಗೆ ಮೇಯ್ನ್ ಅವನು ಹಿಡ್ದದ್ದು, ಸಂತವನು ಹಿಡ್ದದ್ದು ಮುಕ್ಕ ರೋಯಿ ಮತ್ತು ಮುಲ್ಕಿ ರಫಿಗೆ ಅವರೇ ಸ್ಟ್ರಾಂಗ್ ಆಗ. ಇವೊಬ್ಬ ಮುಸ್ಲಿಮ್, ಅವ ಸ್ಟ್ರಾಂಗ್ ಅವ. ರಫೀಕ್ ಭಯಂಕರ ಸ್ಟ್ರಾಂಗ್ ಅವ, ಭಯಂಕರ ಸ್ಟ್ರಾಂಗ್. ದೇಹ ಎಲ್ಲ ಒಳ್ಳೆ ದೇಹ, ಒಂದು ಒಳ್ಳೆ ಸ್ಟ್ರಾಂಗ್ ಇದ್ದಾನೆ. ಅವನು ಒಂಥರ ಮೆಂಟಲ್ ಅವ, ಒಂಥರ ಮೆಂಟಲ್ ಹುಚ್ಚವ, ಬಾರಿ ಡೇರಿಂಗ್ ಅವ, ಧೈರ್ಯ ಇದ್ದ ಅವನಿಗೆ. ಅವನದು ಅವರ ಧೈರ್ಯದಿಂದ ಹೋಗುದು. ಮುಖ ರೋಹಿಸ್ ಒಳ್ಳೆ ಧೈರ್ಯದವ, ಮುಖ ಸ್ಟ್ರಾಂಗ್ ನೋಡ್ಲಿಕ್ಕೆ. ಅವರ ಧೈರ್ಯದಲ್ಲಿ ಹೋಗುದು. ಅವರೇ ಪೊಯ್ಯ ಕಡಪಿಗೆ ರಫಿಗೆ ಅಲ್ಲಿ ಹೇಳ್ತಾ ಇದ್ದ ಜೈಲಲ್ಲಿ. ನಮ್ಮ ಓಮಂಜೂರು ರೋಹಿತ್ ಹೇಳ್ತಿದ್ದ, ಯಾನೆ ಪೊಗ್ಗುಗೆ ಪಾಡ್ಗೆ ಬಣ್ಣಿನ ಅಂತ ಹೇಳ್ತಿದ್ದ ರಫೀಕ್. ಓಮಂಜೂರು ರೋಹಿತ್ ಹೇಳುದು, ಸಾಂತುಗೆ ಯಾನೆ ಪೊಗ್ಗುಗೆ ಯಾನೆ ಪಾಡ್ಗೆ ಬಣ್ಣಿಯ ಮಕ್ಳಿಗೆ ಉಪಕಾರ ಮಲ್ತೀನಿ ಇತ್ತೆ ಮಕ್ಳಿಗೆ ನಮ್ಮ ಆಪುಜಿ ನಮಕದಲ್ಲ ಉಪಕಾರ ಇಜ್ಜಿ ಅಂತೆಲ್ಲ ಹೇಳ್ತಿದ್ದ. ಯಾರು? ನಮ್ಮ ಓಮಂಜೂರು ರೋಹಿತ್ ಹತ್ರ. ಅವ ಸ್ಟ್ರಾಂಗ್ ಅವ, ಅವನಿಲ್ಲದೆ ಕಡಿತಾರೆ. ಅದು ಹೇಳಿದನಲ್ಲ, ಕೈ ಕಟ್ಟಾದ ಮೇಲೆ ಅದೊಂದು ದೊಡ್ಡ ಸುದ್ದಿತ್ತು. ಕೈ ಕಟ್ತಿಯರಿಗೆ ಬರ್ಕೆಗೆ 11 ಪೇರಿಗೆ ಪೂರೆಲ್ಲ ಈ ಪ್ಲಾಸ್ಟಿಕ್ ಪಾಡ್ದು ಪೂರೇರು ತೋಜವಂತರಿಗೆ ಸಂತೂನ ಕೈ ಕಟ್ತಾ ಎಲ್ಲ ಹೇಳುದು. ನಮ್ಗೆ ಗೊತ್ತಿಲ್ಲ, ನಾನು ಮೊದಲು ನಿಮ್ಗೆ ಹೇಳಿಲ್ಲ ಅದು. ಯಾಕೆಂದ್ರೆ ಸುಮ್ಮನೆ ಹೇಳುದು, ನಮ್ಗೆ ಗೊತ್ತಿಲ್ಲದನ್ನು ಹೇಳ್ಬಾರ್ದಲ್ಲ. ನಮ್ಗೆ ಗೊತ್ತಿಲ್ಲದನ್ನು ನಾವು ಹೇಳ್ಬಾರ್ದು, ನಾವು ನೋಡಿದ್ದನ್ನು ಮಾತ್ರ ಹೇಳ್ಬೇಕು. ನಾನು ನೋಡಲಿಲ್ಲ, ಅದಕ್ಕೆ ನಾನು ಹೇಳಲಿಲ್ಲ. ಸುದ್ದಿ ಆಗಿತ್ತು. ಈಗ ನಮ್ಗೆ ಹೇಳ್ತಾರಲ್ಲ, ಸಂತನ ಬಿರೇಲ್ ಕಟ್ತಿಯರಿಗೆ ಅವಳು ಕೊನೋದು ಡ್ಯಾನ್ಸ್ ಮಲ್ತಿಯರಿಗೆ ಬಕ್ಕ ರಘು ಕೊನೋದು ತೋಜೆಯರಿಗೆ ರಘು ನೆಕ್ ಟಾಯ್ಲೆಟ್ ಬಾಡಿಯರಿಗೆ ಅಂತ. ರಘು ಅಲ್ಲಿಂದ ಓಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದ. ಗೊತ್ತಾದ ಮೇಲೆ, ಹಾಸ್ಪಿಟ್ಲಿಂದ ಗೊತ್ತಾದ ಮೇಲೆ ಅವನಿಗೆ ನ್ಯೂಸ್ ಆಗ ಫೋನ್ ಇಲ್ಲ, ಮೊಬೈಲ್ ಫೋನ್ ಎಲ್ಲ ಇತ್ತಾ ತಿಳಿಸ್ಲಿಕ್ಕೆ, ರಘು ಇಂಚೆ ಆಂಡಿಯ ಇಲ್ತ ಬಲಿಪು ಅಂತ ಹೇಳಲಿಕ್ಕೆ ಇಲ್ಲ. ಅವನಿಗೆ ಗೊತ್ತಿಲ್ಲ ಯಾವುದು ಕಡಿತಾವಂತ ಗೊತ್ತಿರೋ ಕಳೀಲಿಕ್ಕೆ ಬಿಡುದಿಲ್ಲ. ಅವನಿಗೆ ಬೇಡ ಕೇಸು. ಅವನಿಗೆ ಹೆಸರು ಬಂದಿದೆ, ಅವನ ಹತ್ರ 5-6 ಲಾರಿ ಇದೆ. ರಘುಗೆ ಹೆಸರು ಬಂದಿದೆ, ದೊಡ್ಡ ಹೆಸರಿದೆ ರಘುಗೆ. ನೀವು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅವನಿಗೆ ಒಂದು ಹೆಸರಿದೆ, ಸ್ಟೇಟ್ ಲೆವೆಲಲ್ಲಿ ಅವನಿಗೆ ಹೆಸರಿದೆ. ರಘುಗೆ ಹೆಸರಿದೆ ಅವನಿಗೆ. ಬಾಂಬೆ ಎಲ್ಲ ಟಚ್ ಇದೆ. ಅವನ ಹತ್ರ ಕಾರ್ ಇತ್ತು, 4-5 ಲಾರಿ ಇತ್ತು ಅವನಿಗೆ ಪೆಟ್ಟು ಬೇಡ. ಅವನು ನಮ್ಮನ್ನು ಸುಮ್ಮನೆ ಮನ್ಪಂದ ಕುಲ್ಲೆ ಮರ ಬಕ್ಕತುಕ ಮನ್ಪಂದ ಕುಲ್ಲೆ ನಿಗೂ ಜಾಗ್ರತೆ ಕುಲ್ಲೆ ಮನ್ಪಂದ ಕುಲ್ಲೆ ಅಂತ ಹೇಳಿ ಸುಮ್ಮನೆ ಹಾಕ್ಸಿದ್ದ, ನಮ್ಮನ್ನು ಸುಮ್ಮನೆ ಇರ್ತಿದ್ದ. ಅವ್ನು ಕೇಸ್ ಮಾಡಿದ್ರೆ ಜೈಲಲ್ಲಿ ಕೂರ್ಬೇಕಲ್ಲ. ಬಿಸ್ನೆಸ್ ಹಾಳಾಗ್ತದೆ, ಒಂದು ಬಿಸ್ನೆಸ್ ಹಾಳಾಗ್ತದೆ. ಸರ ಅಂಗಡಿ ಎಲ್ಲ ಇತ್ತು, ಬಿಸ್ನೆಸ್ ಹಾಳಾಗ್ತದೆ. ಎಲ್ಲ ಹಾಳು ಮಾಡ್ಲಿಕ್ಕೆ ರೆಡಿ ಇದ್ದಾನವ. ಅವನಿಗೆ ಒಂದು ಬೆಳೆಸಿ ಒಬ್ಬ ಬೆಳೆದ ಮೇಲೆ ಅದನ್ನು ಹಾಳು ಮಾಡ್ಲಿಕ್ಕೆ ರೆಡಿ ಇತ್ತಾನ. ಒಬ್ಬ ದೊಡ್ಡ ಬೆಟ್ಟಿಂಗ್ ಗಿಂಡಿಗೆ ದಂಧೆ ಮಾಡ್ತಾನೆ, ದೊಡ್ಡ ಹಣ ಬಂತು, ಹಣ ಬಂದ ಮೇಲೆ ಪುನಃ ಅಷ್ಟೇ ಬೆಟ್ಟಿಂಗ್ ಆಡ್ತಾನ? ಇಲ್ಲ, ಜಾಗ್ರತೆ ಮಾಡ್ತಾನೆ. ಹಾಗೆ ರಘು ಜಾಗ್ರತೆ ಮಾಡ್ತಿದ್ದ. ನಮ್ಮ ಹತ್ರ ಏನಿಲ್ಲ, ನನ್ನ ಹತ್ರ ಏನಿಲ್ಲ. ಗಡಂಗೆ ನಂಗೆ ಹೇಳ್ತಿದ್ದ, ಒಂದು ಲಾರಿ ಹಾಕುವಾಗ ಯಾನಂಜು ಲಾರಿ ಬಾಡ್ ನೀ ಲಾರಿ ಬಾಡ್ನು ಅಂತ. ಮತ್ತು ಅವ 5 ಲಾರಿ ಹಾಕಿದ್ದ, ನಮ್ಗೆ 1 ಲಾರಿಸ್ ಇಲ್ಲ, ಲಾರಿ ಟೈರ್ಸ್ ಇಲ್ಲ ಬಿಡಿ. ಅವನು 5 ಲಾರಿ, ನಮಗೆ ಲಾರಿ ಟೈರ್ಸ್ ಇಲ್ಲ ಅಷ್ಟೇ. ಅವನಿಗೆ 1 ಲಾರಿ ಹಾಕುವಾಗ ಜಾಸ್ತಿ ಆಯಿತು, 5 ಲಾರಿ ಹಾಕಿದ್ದು ನಾವು ಅಲ್ಲಿ ಆಯ್ತದಲ್ಲ. ನಮಗೆ ಆಗ ಇಲ್ಲಿದ್ದು ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ಯಾವ್ದು ಮರ್ಯಾದೆ ಪ್ರಶ್ನೆ. ನಮಗಿನ್ನು ಏನು ಚಿಲ್ಲರ ಹಣ ಸಹ ಇಲ್ಲ ಇಲ್ಲಿ. ಈಚೆಂದ ಈ ಒಂದು ತಾಪತ್ರ ಯಾರ್ದು, ಈ ಕಮಲದು ತಾಪತ್ರ ಸ್ಟಾರ್ಟ್ ಆಗಿದೆ, ಪೊಲಳಿದು ಆಯ್ತಾ. ಮದುವೆ ಸಹ ಆಗಿದೆ ಅದೇ ಟೈಮಲ್ಲಿ ತಪ್ಪಿ. ರಘುಗೆ ಲೆಟರ್ ಬಂದಿತ್ತು. ನಾನು ಮದುವೆ ಆದಾಗ ರಘುಗೆ ಕಾಕದ ಬಂದಿತ್ತು, ನನ್ನ ಪ್ರಮೋದ್ ಮದ್ಮೆ ನನ್ನ ಕೈ ಕಟ್ಟದ ಕುಲ್ವಿ ನಿನ್ನ ಆಂಡ ಅಂತ ಹೇಳಿ. ಸತ್ಯೇಶ ನಾನು ಇದು ಮುಟ್ಟಿ ಹೇಳ್ತೀನಿ, ಲೆಟರ್ ತರಿಸಿದ್ದೇನೆ ರಘು, ತುಲ ಹೆಂಗೊಂದು ಲೆಟರ್ ಬೈದನಂತ. ತೂಲ ಅಂಚಿನ ನೋಡ ರಘು ಆದ್ರೆ ಬರ್ದಿದೆ, ಪ್ರಮೋದ್ ಮದ್ಮೆ ಆಯ್ತಾ, ನನ್ನ ಕೈ ಕಟ್ಟದ ಕುಲ್ವಿ ನಿನ್ನ ಆಂಡು ಅಂತ, ನಿಂದು ಮುಗಿಯಿತು ಅಂತ. ಆಯ್ತಾ, ಅಷ್ಟು ಆಗ್ತಿರ್ಲಿಲ್ಲ ಅವನು. ಅಂದ್ರೆ ಅವನು ಹಾಗೆ ಅಲ್ಲ. ಈಗ ನನ್ನ ತಮ್ಮ ಇದ್ದ ಹರೀಶ ಅಂತ ಒಬ್ಬ, ನನ್ನ ತಮ್ಮ ಇದ್ದ. ಅವ ಸ್ವಲ್ಪ ಪೋಖ್ರಿ ಅವ ನನ್ನ ತಮ್ಮ. ಆಯ್ತಾ, ಏರಿಯಾದಲ್ಲಿ ಸ್ವಲ್ಪ ಪೋಖ್ರಿ ಅವ. ಏರಿಯಾದ ಹುಡುಗರ ಹತ್ರ ಸ್ವಲ್ಪ ಜಗಳ ಆಗಿದೆ. ಜಗಳ ಆಗುವಾಗ ಈ ರಘುಗೆ ಅವನ ಹತ್ರ ಆಗಲ್ಲ, ಅವನು ಸ್ವಲ್ಪ ಪೋಖ್ರಿ. ರಘು ಏನು ಮಾಡಿದ್ದಾನೆ, ಏರಿಯಾ ಹುಡುಗರು ಹೇಳಿದ ಹರೀಶ್ ಇಂಚಿಂಜಿ ಮಲ್ಪ ಹರೀಶ್ ಪಾಡ್ಲೆ ಅಂತ ಹೇಳಿದ್ದಾನೆ. ನನ್ನ ತಮ್ಮನಿಗೆ ಹರೀಶಾಗ ಪಾಡ್ಲೆ ಅಂತ ಹೇಳಿದ್ದಾನೆ. ಅವರೇನು ಮಾಡಿದ್ದಾರೆ, ಹರೀಶನಿಗೆ ಮತ್ತು ರಾಮಚಂದ್ರ ಅಂತ ಹೇಳಿ ಅವರಿಗೆಲ್ಲ ಓಡಿಲಿಕ್ಕೆ ಒಂದು 2 ಗಲಾಟೆಗೆ 2 ಜನ ಜಾಸ್ತಿಯಾಗಿ ಒಟ್ಟಿದ್ದಾರೆ. ಇವ ಹರೀಶ ಹುಚ್ಚ, ಇವ ಸ್ವಲ್ಪ ಜೋರಿದ್ದವ ಹರೀಶ. ಇವನ ಹತ್ರವೇ ಒಂದು ಅಲ್ಲಿ HMS ಇವನನ್ನವರು ಅಲ್ಲಿ ಒಂದು ಹಿಂದುಗಡೆ ಹಿಂದೂ ಪ್ರಚಾರ ಸಮಿತಿ ಅಂತ ಇತ್ತು, ಅಲ್ಲಿ ಒಂದು ಮನೆ ಇತ್ತು. ಅವ ಇಂಟಕಲ್ಲೇನು ಕೆಲಸ ಅವನಿಗೆ. ಅವನೇನು ಇವನಲ್ಲಿದ್ದ, ಅವನಿಗೆ ಕಡಿಸಿದ್ದಾರೆ. ಚಿಕ್ಕ ವಯಸ್ಸಾಗ ಅವನು ಸತ್ತಾಗ 19 ವರ್ಷ ಹರೀಶನಿಗೆ. ಅವನು ಕಡಿಸುವಾಗ ಅವನು ಇನ್ನೂ ಚಿಕ್ಕ ವಯಸ್ಸವ ಹರೀಶನಿಗೆ. ಅದು ಡೇರಿಂಗ್ ಜಾಸ್ತಿ ಅವನಿಗೆ. ಅವನು ಮಾಡಿದ್ದಾನೆ ಹರೀಶ, ಅವನು ಪ್ಲಾನ್ ಹಾಕಿದ್ದಾನೆ ಇವನಿಗೆ ಹೇಗೆ ಕಡಿಬೇಕು ಅಂತ ಹೇಳಿ. ನನ್ನ ತಮ್ಮ ಹರೀಶ, ನನ್ನ ತಮ್ಮ ಅವನು 87 ಸುಸೈಡ್ ಮಾಡ್ಕೊಂಡದ್ದು ಒಂದು ಹುಡುಗಿಗೋಸ್ಕರ. ಒಂದು ಹುಡುಗಿಯನ್ನು ಸುಸೈಡ್ ಮಾಡ್ಕೊಂಡ್ಲ ಅಂತೇಳಿ ಅವನ ಲವ್ವರ್ ಏನೋ ಮನೆಯಲ್ಲಿ ಜಗಳ ಆಗಿ ಬಾವಿಗೆ ಹಾರಿ
ಅವಳ ತಾಯಿ ಬಾರಿಗೆ ಸುಸೈಡ್ ಒಂದು ಬೇಜಾರಾಯಿತು. ಎಲ್ಲ ಅವನಿಗೆ ಬೆರಳು ತೋರಿಸಿದ್ರು, ಹಿಂಬ್ಯಾಡ್ತಾಯಿನಿ ರಘು ಸಹ ಹೇಳ್ತಿದ್ದ, ಹಿಂಬ್ಯಾಡ್ದೆ ಪುರ ಬರ್ಚಾಂದಿನ ಬರ ಮಲ್ತೆ ರಘು ಸಹ ಹೇಳ್ತಿದ್ದಾಗ